ಉಪೇಂದ್ರ ಅವರು ರಾಜಕೀಯಕ್ಕೆ ಇನ್ನೂ ಕೂಡ ಔಟ್ಸೈಡರ್ ಆಗಿ ಉಳಿದಿದ್ದಾರೆ ಅಂತ. ನನಗೆ ರಾಜಕೀಯದ ಬಗ್ಗೆ ನೀವೇನು ಕ್ವಶನ್ ಕೇಳೋ ನನಗೆ ಆನ್ಸರ್ ಇಲ್ಲ, ನನಗದು ಗೊತ್ತಿಲ್ಲ. ಪ್ರಜಾಕೀಯ ಒಂದು ರಾಜಕೀಯ ಇಲ್ಲ, ಪ್ರಜಾಕೀಯ ರಾಜಕೀಯ ಪಕ್ಷ ಅಲ್ಲ ಸರ್. ಭ್ರಷ್ಟಾಚಾರ ಇಲ್ದಿರೋ ಒಂದು ಅದ್ಭುತವಾದ ಸಮಾಜ ಮಾಡಬೇಕು ಸರ್. ಲೆಟೆಸ್ಟ್ ಟಾಕ್. ಸಾವಿರಾರು ರೈತರಿಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರತಿಭಟನೆ ನಡೆತಾರೆ. ನಾನು ಅದಕ್ಕೆ ಹೇಳಿದ್ದು, ಈ ಸಿಸ್ಟಮ್ನೇ ಬದಲು ಮಾಡಿ. ಕರ್ನಾಟಕದಲ್ಲಿ ಜಾತಿ ರಾಜಕೀಯ ಕೊನೆಯಾಗಬಹುದಾ? ರಾಜಕೀಯ ಕೊನೆ ಆದರೆ ಎಲ್ಲವೂ ಕೊನೆ ಆಗುತ್ತೆ. ಉಪೇಂದ್ರ ಅವರು ಮೊದಲು ಎಲೆಕ್ಷನ್ ನಿಲ್ಲಿ, ನಾನು ಇತ್ಕೊಂತೀನಿ. ಉಪೇಂದ್ರ ಫಾರ್ CM. ವೋಟ್ರಾಗ ಏನು ಬೇಕಾಗಿದೆ ನಿಮಗೆ? ನಾನು ಕೊಡ್ತೀನಿ ಅಂತೀನಿ, ನೀವು ನಂಬ್ತೀರಾ ನನ್ನ? ಕಾಣದೇ ಇದ್ದು ನಮ್ಮ ಹತ್ರ ಆಗದೇ ಇರೋವಂಥ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದೀವ ಅಂತ. ಕೆಸರಲ್ಲಿರೋನಿಗೆ ಹಗ್ಗ ಹಾಕಿ ಬಾಪು ಹೊರಗಡೆ ಅಂತ ಎಳಿಬೋದು. ನೀನು ಒಳಗೆ ಬಾ ಕೆಸರಾಗು ಅಂದರೆ ಏನರ್ಥ? ಈಗ ಜನ ಪ್ರತಿಯೊಬ್ಬರನ್ನು ನೋಡಿ, ನೀವು ಜನ ಅಂತ ಮಾತಾಡಿದ್ರೆ ನಾನು ಇನ್ನೊಂದು ಥರ ಮಾತಾಡೋಕ್ಕೆ ಶುರು ಮಾಡ್ತೀನಿ. ನನ್ನ ಹತ್ರ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡಿ ನಾನು ಆನ್ಸರ್ ಮಾಡ್ತೀನಿ. ಉಪೇಂದ್ರ ಅವರು ಏನಾದ್ರು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಇಡಿ ರೈಡ್ ಆಗುತ್ತೆ, ಅದಕ್ಕೆ ಹೆದರ್ಕೊಂಡು ಉಪೇಂದ್ರ ಅವರು ಇಲ್ಲಿ ತನಕ ಎಲೆಕ್ಷನ್ಗೆ ನಿಲ್ತಾ ಇಲ್ಲ. ಸಪೋರ್ಟೇ ಇಲ್ಲ ರೀ, ಯಾರಿದ್ದಾರೆ ನಿಂತ್ಕೊತಿದ್ದಾರೆ, ಪ್ರಚಾರ ಇಲ್ಲ ರೀ. ಸಿನಿಮಾ ಮುಗಿದೋಯ್ತು ಅವ್ರಿಗೆ, ಅಲ್ಲೇನೂ ಕೆಲಸ ಇಲ್ಲ, ಇಲ್ಲಿ ಬಂದಿದ್ದಾರೆ ಅಂತ ಏನೂ ಮಾಡಿಲ್ಲ ರೀ. ಪುಕ್ಕಲ್ ರೀ, ಭಯ ಆಗೋಯ್ತು ಅವ್ರಿಗೆ, ಇಡಿ ರೈಡ್ ಆಗೋದು ನೋಡೋದ್ರು. ಆ ಭಯ ಇದ್ದರೆ ನಾನು ಪಾರ್ಟಿನೇ ಮಾಡ್ತಿರ್ಲಿಲ್ಲ. ನನಗೆ ರವಿಕೃಷ್ಣ ರೆಡ್ಡಿನೂ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಉಪೇಂದ್ರನೂ ಇಂಪಾರ್ಟೆಂಟ್ ಅಲ್ಲ. 8 ವರ್ಷ ಆಯ್ತು ಈ ಪಕ್ಷ ಸ್ಥಾಪನೆ ಮಾಡಿ. ನಿರಾಸೆ ಅಂತ ಏನಾದ್ರು ಅನಿಸಿದ್ರೆ ಏನು ನಿರಾಸೆ ಆಗಿದೆ? ಇಲ್ಲಿ ಪ್ರಾಬ್ಲಮ್ ಏನಂದರೆ, ನನಗೆ ಗೊತ್ತಾಗಿದೆ ಬಟ್ ಪಕ್ಕದಲ್ಲೂ ಗೊತ್ತಾಗಿಲ್ಲ. ಈ ಕರ್ನಾಟಕದ ಯಾವ್ದಾದ್ರು ಒಬ್ಬ ಲೀಡರ್ಗಳನ್ನು ನೋಡಿದರೆ ಇವರಿಂದ ಕರ್ನಾಟಕಕ್ಕೆ ಅಪಾಯ ಇದೆ. ಖಂಡಿತ ಖಂಡಿತ. ಅವ್ರವ್ರ ಯಾವ ನಾಯಕನ ಜೊತೆ, ಯಾವ ಅಭ್ಯರ್ಥಿಗಳ ಜೊತೆ ನೀವು ಕೂರೋದಕ್ಕೆ ವೇದಿಕೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನಾನು ಯಾಕೆ ಮಾಡಬೇಕು? ಕರ್ನಾಟಕದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳ ನಡುವೆ ಪರ್ಯಾಯ ರಾಜಕೀಯದ ಬಗ್ಗೆಯೂ ಕೂಡ ಬಹಳ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಪ್ರಜಾಕೀಯ ಸಂಸ್ಥಾಪಕರಾಗಿರ್ತಕ್ಕಂಥ ಉಪೇಂದ್ರ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನೀವು ಯಾವುದೇ ಸಿನಿಮಾಕ್ಕೂ ಕೂಡ ಇಷ್ಟೊಂದು ಇಂಟರ್ವ್ಯೂ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಇಂಟರ್ವ್ಯೂಸ್ಗಳನ್ನ ಈ 9ನೇ ತಾರೀಕು ನಂತರ ಕೊಡ್ತಾ ಇದ್ದೀರಾ. ಅದು ನೀವು ಬಯಸ್ತಿದ್ದೀರಾ, ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಎಲ್ಲೋ ಒಂದು ಕಡೆ ನಿರೀಕ್ಷೆ ಹೆಚ್ಚಾಗ್ತಿದೆಯಾ ಅಂತ ಉಪೇಂದ್ರ ಅವ್ರ ಮೇಲೆ? ನನ್ನ ಮೇಲಲ್ಲ, ಅವ್ರ ಮೇಲೆ ಅವ್ರಿಗೆ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಇವಾಗ, ವೋಟರ್ಸ್ ಮೇಲೆ. ನನ್ನ ಮೇಲೆ ಏನು ನಿರೀಕ್ಷೆ? ನೀವು ಎಲ್ಲೋ ಒಂದು ಕಡೆ ಹೇಳಿದ ನೆನಪು, ಜನರು ಗೆಲ್ಲೋ ವಿಶ್ವಾಸ ಯಾವಾಗ ಬರುತ್ತೆ ಅವತ್ತು ನಾನು ಚುನಾವಣೆಗೆ ನಿಲ್ತೀನಿ ಅಂತ. ಇವತ್ತು ಅನಿಸ್ತಾ ಇದೆಯಾ ನಿಮಗೆ ಜನರು ಗೆಲ್ತಾರೆ ಅಂತ ಒಂದು ವಿಶ್ವಾಸ ಬರ್ತಾ ಇದೆಯಾ? ಇಲ್ಲ, ಖಂಡಿತ ಆ ವಿಶ್ವಾಸ ಬರ್ತಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಖಂಡಿತ ಆ ವಿಶ್ವಾಸ ಯಾವತ್ತೂ ಇರುತ್ತೆ ನನಗೆ, ಖಂಡಿತ. ಅಲ್ಲ, ಆ ವಿಶ್ವಾಸ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರಿ. ಅಂದರೆ ನೀವು ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ಸನ್ನಿವೇಶ ಬರುವಂತಹ ವಿಶ್ವಾಸ ಜನರಿಗೆ ಬಂದಿದೆಯಾ? ಅಲ್ಲ, ನೋಡೋಣ. ನಾನು ಅದನ್ನು ನೋಡ್ತಾ ಇದ್ದೀನಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ. ಇವಾಗ ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ, ಎಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆ ಬದಲಾವಣೆ ನಿಜವಾಗ್ಲೂ ಬೇಕಾಗಿದೆಯಾ? ಇಲ್ಲ ಬರೀ ವ್ಯಕ್ತಿ ಪಕ್ಷ ಬದಲಾವಣೆ ಮಾತ್ರ ಬಯಸ್ತಾ ಇದ್ದರೆ ಅಲ್ಲಿ ನಾನಿರಲ್ಲ ಅಷ್ಟೇ. ಕರ್ನಾಟಕದಲ್ಲಿ ಇದ್ರ ಜೊತೆಗೆ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ, ಪರ್ಯಾಯ ರಾಜಕಾರಣ ಅಂತ ಹೇಳಿ. JDS, BJP, ಕಾಂಗ್ರೆಸ್ ಇವು ಮೂರು ಹೊರತಾಗಿ ಪ್ರಾದೇಶಿಕ ಪಕ್ಷಗಳು ಈಗ ಏನಿದೆ ಅದ್ರ ಜೊತೆ ನಾವು ಒಂದು ಸರ್ಕಾರವನ್ನು ರಚನೆ ಮಾಡಬೇಕು, ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತೇಳಿ ಒಂದು ಮಾತುಕತೆ ನಡೀತಾ ಇದೆ, ತೆರೆಮರೆ ಕಸರತ್ತು ನಡೀತಾ ಇದೆ. ನಿಮ್ಮನ್ನು ಕೂಡ ಅವ್ರು ಬಂದು ಭೇಟಿ ಮಾಡಿದ್ರು ಅನ್ಸುತ್ತೆ. ಅಂದರೆ ಅರ್ಥ ಆಗಿಲ್ಲ ಏನು ಅಂದರೆ ಈಗ ಇರುವಂತಹ ರಾಷ್ಟ್ರೀಯ ಪಕ್ಷಗಳು ಮತ್ತು JDS ಪ್ರಾದೇಶಿಕ ಪಕ್ಷದ ಹೊರತುಪಡಿಸಿ ಸಣ್ಣ ಪುಟ್ಟ ಪಕ್ಷಗಳಿಗೆ KRS, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ನಿಮ್ಮ ಪ್ರಜಾಕೀಯ ಪಕ್ಷ, ಅದೇ ಥರ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಏನಿದೆ ಅವರೆಲ್ಲ ಸೇರಿ ಈ ಸರಿ ಒಂದು ತೃತೀಯ ರಂಗವಾಗಿ ಚುನಾವಣೆಗೆ ಹೋಗೋಣ ಅಂತ ಒಂದು ಚರ್ಚೆ ನಡೀತಾ ಇದೆ. ಅಲ್ಲ, ಅದೆಲ್ಲ ಕರೆಕ್ಟೇ. ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ? ಅಲ್ಲ, ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀರಾ ಅಂತ? ಅಲ್ಲ, ನೋಡೋಣ ಆ್ಯಕ್ಚುಲಿ ಅವ್ರ ಉದ್ದೇಶ ಏನಿದೆ. ಅಲ್ಲ, ಅವ್ರ ಜೊತೆ ನೀವು ಉದ್ದೇಶದ ಬಗ್ಗೆ ನಿಮ್ಮ ಜೊತೆಗೆ ಬಂದು ಮಾತುಕತೆ ಆಡಿದ್ದಾರೆ? ಇಲ್ಲ, ಆ ಥರ ಎಲ್ಲ ನಾನು ತುಂಬ ಸತಿ ಮಾತಾಡಿದ್ದೀನಿ. ನಾನು ಹೇಳ್ತಿರೋದು ಇದು, ಆ ಜನಗಳಲ್ಲಿ ಬದಲಾವಣೆ ಆದರೆ ಮಾತ್ರ ಇದು ಸಾಧ್ಯ ಅಂತ. ನೋಡೋಣ, ಅವ್ರಿಗೂ ಅದು ಅನಿಸಿದ್ರೆ, ಕರೆಕ್ಟ್ ಅನಿಸಿದ್ರೆ ಖಂಡಿತ. ಇದು ನನ್ನ ಪಕ್ಷ ಅಂತಲ್ಲ ಇದು ಆ್ಯಕ್ಚುಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಏನಾಗ್ಬಿಟ್ಟಿದೆ ಅಂದರೆ, ಒಂದಷ್ಟು ಪಕ್ಷಗಳು ಬರೋದು, ಆ ಪಕ್ಷಗಳು ಈ ಪಕ್ಷ ಬರಬೇಕು, ಆ ಪಕ್ಷ ಬರಬೇಕು ಅನ್ನೋದು ಮೈಂಡ್ ಸೆಟ್ ಇದ್ದರೆ ಜನಕ್ಕೆ, ಆ ಥರ ತುಂಬ ಪಕ್ಷಗಳಿದ್ದಾವೆ. ಈಗ ನಾನು ಮಾಡಿರೋದು ಜನಗಳದೇ ಪಕ್ಷ ಅಂದರೆ ಏನು ಹೇಳಿ, ಮತ್ತೆ ನಾನು ಎಲ್ರದ್ದು ಜನಗಳದೇ ಪಕ್ಷ ಅಂತ ನೀವು ಹೇಳ್ಬೋದು. ನಾನು ಆ ರೀತಿಯಲ್ಲಿ ನಿಮ್ಮ ಮೊಬೈಲಲ್ಲೇ ಪಕ್ಷನ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಏನು ಹೇಳಿ, ನೀವೇನಾದ್ರು ನೋಡಿದ್ದೀರಾ ಅದನ್ನು? ನಾನು ಈ ಮೊಬೈಲಲ್ಲಿ ನೀವು ಕೊಡೋದಕ್ಕಿಂತ ಹೆಚ್ಚಾಗಿ ಜನ ಎಲೆಕ್ಷನ್ಗೆ ನಿಲ್ಲಬೇಕು ಅಂತಂದರೆ ಇಂಡಿಪೆಂಡೆಂಟಾಗಿ ನಿಲ್ತಾರೆ, ಪ್ರಜಾಕೀಯದ ಅವಶ್ಯಕತೆ ಇಲ್ಲ. ಅಲ್ಲ, ನಿಂತ್ಕೊಳ್ಳಿ, ತಪ್ಪೇನಿಲ್ಲ. ಏನು ಇದುವರೆಗೆ ಇಂಡಿಪೆಂಡೆಂಟ್ ನಿಂತಿಲ್ಲ ಅಂತ ನೀವು ಹೇಳ್ತಿರೋದು? ಅದೇ ಅವ್ರು ನಿಲ್ತಾ ಇದ್ದಾರೆ. ಈಗ ಮತ್ತೆ ಇಲ್ಲಿ ನಾನು ಹೇಳೋದಲ್ಲ, ಇದ್ರ ಅವಶ್ಯಕತೆ ಬೇಕು ಅನ್ನೋರು ಆ ಥರ ಬರ್ತಾರೆ ಅಷ್ಟೇ. ದೇರ್ ಆರ್ ಸೋ ಮೆನಿ ಐಡಿಯಾಲಜೀಸ್, ಬೇರೆ ಬೇರೆ ಥರ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ತಿರೋದು ಇದನ್ನು ನೋಡಿ, ಏನು ಹೇಳಿ, ನಿಮ್ಮ ಕೈಲೇ ಇರೋವಂಥ ಪಕ್ಷ ನೋಡಿ, ಅದರಲ್ಲಿ ಏನೇನು ಅಡ್ವಾಂಟೇಜ್ ಇದೆ
ಅದರಲ್ಲಿ ಯಾವ ಥರ ನೀವು ಕಂಟ್ರೋಲ್ ಮಾಡ್ಬೋದು ನಿಮ್ಮ ಅಭ್ಯರ್ಥಿಗಳನ್ನ ಈ ಪ್ರಜಾಕೀಯ ಅನ್ನೋದು ಕೇವಲ ಐಡಿಯಾಲಜಿನ ಅಥವಾ ಉಪೇಂದ್ರ ಅವರು ಒಂದು ರಾಜಕೀಯ ಪಕ್ಷವಾಗಿ ನೋಡ್ತಾ ಇದ್ದಾರೆ? ಅಲ್ಲ, ಅದು ಪಕ್ಷನೇ ನಿಮ್ಮ ಕೈಯಲ್ಲಿದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡೋದು. ನೋಡಿದ್ದೀರಾ ನೀವು? ನೋಡಿದೀವಿ. ನೋಡಿದ್ರೆ ಅದು ಪಕ್ಷ ಅನ್ಸಿಲ್ವ ನಿಮಗೆ? ಅಲ್ಲ, ಪಕ್ಷ ಅಂದ್ರೆ ಬೇರೆ ಪಕ್ಷಗಳಿಗಿಂತ ಇದು ಡಿಫ್ರೆಂಟ್ ಆಗಿದೆ. ಜನರಿಗೆ ಈಗ ಅನಿಸ್ತಾ ಇರೋದು ಒಂದು ಪಕ್ಷ ನಂಗೊಂದು ವೇದಿಕೆ ಮಾಡ್ಕೊಡ್ಬೇಕು ನಿಲ್ಲೋದಕ್ಕೆ, ಚುನಾವಣೆಗೆ ಸ್ಪರ್ಧೆ. ಇದೆಯಲ್ಲ, ನಾನು ಕೊಟ್ಟಿದ್ದೀನಲ್ಲ. ಅದು ಎಲ್ಲೂ ಕೂಡ ಉಪೇಂದ್ರ ಅವರನ್ನು ಮುಂದಾಳತ್ವ ತಗೋತಾ ಇಲ್ವಲ್ಲ. ಮುಂದಾಳತ್ವ ತಗೊಳ್ಳೋರೇ ಬೇಕು ಅಂದ್ರೆ ನಿಮ್ಗೆ ಜನನಾಯಕ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಜನನಾಯಕ ಬೇಕು ಅಂದ್ರೆ ವೆಯ್ಟ್ ಮಾಡಿ. ನಾನು ಹೇಳಿದ್ ನಿಮ್ಗೆ ಒಬ್ಬ ನಾಯಕ. ನಾ ಮೊದ್ಲೇ ನಿಮ್ಗೆ ಕೇಳಿದೆ, ಅದಕ್ಕೆ ನೀವು ಚುನಾವಣೆಗೆ ಈ ಸರಿ ಬರಲ್ಲ. ಕೇಳಿ, ಇಲ್ಲಿ ನಿಮ್ಗೆ ಒಬ್ಬ ನಾಯಕ ಬಂದು ಒಂದ್ ಬೇರೆ ಪಕ್ಷ ಬಂದು ಏನೋ ಬದಲಾಯಿಸ್ತಾನೆ ಅಂತ ನಿಮ್ಗೆ ಏನಾರ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಗೋ ಹೆಡ್. ಅದರಲ್ಲಿ ಯಾರು ತಪ್ಪು ಅಂತ ಹೇಳ್ತಾ ಇಲ್ಲಲ್ವಾ. ನಾನು ಹೇಳ್ತಿರೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳಿ. ನೀವು ಅರ್ಥ ಆಗ್ತಿಲ್ಲ, ನೀವ್ ಹೆಂಗ್ ಹೇಳ್ತೀರಾ? ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಜನರಿಗೆ ಅರ್ಥ ಆಗಿದ್ರೆ, ಜನರಿಗೆ ಈಗ ಏನ್ ಆಗ್ತಾ ಇದೆ ಅಂದ್ರೆ, ಉಪೇಂದ್ರ ಅವರು ಪಕ್ಷದ ಮುಂದಾಳತ್ವ ತಗೊಂಡ್ರೆ, ಪಕ್ಷ ಅವರೊಬ್ಬ CM ಕ್ಯಾಂಡಿಡೇಟ್ ಆದ್ರೆ ನಾವು ಉಳಿದವರೆಲ್ಲ ಬರ್ತೀವಿ, ಸೇರ್ಕೊಳ್ತೀವಿ, ನಾವು ಅವ್ರಿಗೆ ಮತ ಹಾಕ್ತೀವಿ ಅಂತ ಹೇಳಿ ಇದು ಮುಂದಾಳತ್ವ. ನೀವು ಹೋಗಿ ಇನ್ನೇನು ಬೇರೆ ಬೇರೆ ಪಕ್ಷಗಳು ಮಾಡ್ತಾ ಇರೋ ರೀತಿಯಾಗಿ ನೀವು ಮಾಡಿ, ದೊಡ್ಡ ಸಮಾರಂಭಗಳನ್ನು ಮಾಡಿ, ದೊಡ್ಡ ಸಮಾವೇಶಗಳನ್ನು ಮಾಡಿ ಅಂತ ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ನೀವು ಮುಂದಾಳತ್ವ. ಕೆಲವರು ಕೇಳ್ತಾ ಇದಾರಲ್ಲ, ಸಮಾರಂಭ ಸಮಾವೇಶ ಮಾಡಿ, ಪ್ರಚಾರ ಮಾಡಿ. ಪ್ರಜಾಕೀಯದ ತತ್ವಗಳನ್ನ, ಪ್ರಜಾಕೀಯದ ಸಿದ್ಧಾಂತಗಳನ್ನ ನಮ್ದವ್ರು ಯಾರು ಕೇಳ್ತಾ ಇಲ್ವಲ್ಲ. ಬಿಡಿ, ಅವಾಗ ಅವ್ರಿಗೆ ಗೊತ್ತಾಗಿದೆ ಅಲ್ವಾ. ಯಾರಿಗೆ ಗೊತ್ತಾಗಿದೆ? ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋರಿಗೆ, ಅದನ್ನು ನೋಡಿರೋರಿಗೆ ಅಟ್ಲೀಸ್ಟ್ ಆ ಪೇಷನ್ಸ್ ಅರ ಬೇಕಲ್ವಾ. ಇವಾಗ ನೀವು ಆ್ಯಪನ್ನು ನೋಡಿದ್ದೀರಾ, ಅದರಲ್ಲಿ ಏನಿದೆ? ನೀವು ಎಲೆಕ್ಷನ್ ನಿಂತ್ಕೊಬೋದಲ್ಲಿ, ಅಥವಾ ನೀವು ವೋಟ್ರಾಗೂ ಬರ್ಬೋದಲ್ಲಿ. ವೋಟ್ರಾಗಿ ನೀವು ಯಾರು ಎಲೆಕ್ಷನ್ ನಿಂತಿರೋ ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು, ಕೇಳ್ಬೋದು, ಮಾತಾಡಿಸ್ಬೋದು ಅಲ್ವಾ. ನೀವು ಅವ್ರಿಗೆ ರೇಟಿಂಗೂ ಕೊಡ್ಬೋದು, ಕರೆಕ್ಟಾ ತಪ್ಪಾ ಅಂತ ಸೆಲೆಕ್ಟು ಮಾಡ್ಬೋದು. ನೀವು ಏನು ಇಷ್ಟು ಆಪ್ಷನ್ ಇರ್ಬೇಕಾ ನಿಮ್ಗೆ? ಯಾಕೆ ಅದು ಬದಲಾವಣೆ ಇನ್ನೇನು ಬಯಸ್ತಿದ್ದೀರಾ ನೀವು? ಇಲ್ಲಿ ದೊಡ್ಡದ ನಾಯಕರು ಅಂತ ಅನ್ಸ್ಕೊಂಡವ್ರೆ ಮನೆ ಬಾಗಿಲಿಗೆ ಹೋಗಿ ಚುನಾವಣೆಯ ಪ್ರಚಾರ ಮಾಡಿ ಕಲರ್ ಆದಂಥ ಆಫರ್ಗಳನ್ನು ಕೊಟ್ಟರೆ ಜನ ಅವ್ರಿಗೇನ ನೂರಾರು ಸರಿ ಅನುಮಾನದಿಂದ ನೋಡ್ತಾ ಇದ್ದಾರೆ. ಇನ್ನೊಬ್ರು ಯಾರೋ ಅದೇ ಥರ ಬರ್ಬೇಕು ನಿಮ್ಗೆ? ಅಲ್ಲಲ್ಲ, ನಾನು ಹೇಳ್ತಾ ಇರೋ ಅವ್ರನ್ನೇ ಅನುಮಾನದಿಂದ ನೋಡ್ತಾ ಇದ್ದಾರೆ. ನೀವು ಇಲ್ಲಿ ಮೊಬೈಲ್ನಲ್ಲಿ ಒಂದಿಷ್ಟು ಐಡಿಯಾಲಜಿಗಳನ್ನ, ನಿಮ್ದು ಯಾವುದೋ ಒಂದು ಅಭ್ಯರ್ಥಿಗಳು ಇದ್ದಾರೆ ಇಲ್ಲಿ, ನೀವು ಅವ್ರಿಗೆ ಚುನಾವಣೆ ನಿಲ್ತಾರೆ ವೋಟ್ ಹಾಕಿ ಅಂತ. ನಾನೇನು ಆ ಥರ ಹೇಳ್ತಿಲ್ಲ. ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಬದಲಾವಣೆ ಬೇಕು ಅನ್ಸಿದ್ರೆ. ಇಲ್ಲಪ್ಪ ನಿಮಗೆ ದೊಡ್ಡ ದೊಡ್ಡ ನಾಯಕರುಗಳೇ ಹಿಂಗೆ ಮಾಡ್ತಿದ್ದಾರೆ, ಅವಾಗ ನನಗೆ ಹೇಳ್ಬೇಕು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಜನ ಬಂದು ಕೇಳ್ತಾ ಇದ್ದಾರೆ, ಉಪೇಂದ್ರ ಅವರು ಮೊದಲು ಎಲೆಕ್ಷನ್ ನಿಲ್ಲಿ, ನಾನು ನಿಂತ್ಕೊಂತೀನಿ, ಉಪೇಂದ್ರ ಫಾರ್ CM ಅಂತ ಹೇಳಿ ಒಂದು ಟ್ರೆಂಡ್ ಶುರು ಆಯ್ತು. ಹೌದಲ್ಲ? ಎಲ್ಲೂ ಕೂಡ ಫಾಲೋ ಮಾಡ್ತೀರಾ? ಟ್ರೆಂಡ್ ಅಲ್ಲ, ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಉಪೇಂದ್ರರಿಂದ ಜನ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಆ ಕೆಲಸ ಮಾಡಕ್ ರೆಡಿ. ಫಸ್ಟ್ ಆಫ್ ಆಲ್ ನನಗೆ ನೀವು ಗೆಲ್ತೀರಾ ಅಂತ ನನಗೆ ವಿಶ್ವಾಸ ಬರ್ಬೇಕಲ್ವಾ. ಅಲ್ಲ, ಆ ವಿಶ್ವಾಸ ನಿಮಗೆ ಬಂದಿದ್ಯಾ ಅಂತ ನಮ್ಮ ಮೊದಲೇ ಅದಕ್ಕೆ ಕೇಳ. ಅದಕ್ಕೆ ನನಗೆ ಯಾವಾಗ ವಿಶ್ವಾಸ ಬರುತ್ತೆ? ನೀವು ಅದ್ರ ಬಗ್ಗೆ ಮಾತಾಡಿದಾಗ, ನೀವು ಅದನ್ನ ತಿಳ್ಕೊಂಡಾಗ, ನೀವು 4 ಜನಕ್ಕೆ ಹೇಳಿದಾಗ ನನಗೂ ವಿಶ್ವಾಸ ಬರುತ್ತೆ ಅವಾಗ ಅಲ್ವಾ. ನನಗೆ ಅರ್ಥನೇ ಆಗ್ತಿಲ್ಲ ಸರ್, ನನಗೆ ಹೆಂಗೆ ವಿಶ್ವಾಸ ಬರುತ್ತೆ? ಈಗ ನಿಮ್ಗೊಂದು ಪಾರ್ಟಿ ಕೈಯಲ್ಲಿದೆ, ಹೇಳ್ತಾ ಇದ್ದೀನಿ, ಅದರೊಳಗೆ ಬಂದು ನೀವು ಸೆಲೆಕ್ಟ್ ಮಾಡ್ಬೋದು ನೀವು ಅಭ್ಯರ್ಥಿನ ಅಂತ. ಕಷ್ಟನಾ ಅದು ನಿಮಗೆ? ಕಷ್ಟ ಇಲ್ಲ ಅಲ್ವಾ, ಮಾಡ್ಬೋದಲ್ವಾ. ಇಷ್ಟು ಮಾಡಲಿಲ್ಲ ಅಂದರೆ ನೀವು ಜನ ವಾಲಂಟಿಯರ್ ಬಂದು ನಿಮ್ಮ ಪಾರ್ಟಿಗೆ ಸೇರ್ಕೋತಾ ಇದ್ದಾರೆ. ನಾನು ನೋಡಿದ್ದೀನಿ ಹೌದು, ಅದೇ ಹೇಳಿದ್ ನೋಡಿ. ಆ ಥರ ಗೈಡ್ ಮಾಡೋರು ಬೇಕಲ್ವಾ. ಅಲ್ಲ, ಗೈಡ್ ಎಲ್ಲ ಅಲ್ಲೇ ಇದೆಯಲ್ಲ, ನಿಮ್ಗೆ ಗೈಡೆನ್ಸ್ ಏನಿದೆ ಅದು ಆ್ಯಕ್ಚುಲಿ. ಇವಾಗ ಒಂದು ಸಿಂಪಲ್ ಹೇಳ್ತೀನಿ, ನಿಮ್ಗೆ ಏನು ಬೇಕಾಗಿದೆ ಆ್ಯಕ್ಚುಲಿ ಅದು ಗೊತ್ತಿದೆಯಾ ಹೋಗ್ಲಿ. ಈಗ ನೀವು ವೋಟರಾಗಿ ನೀವು ಮಾತಾಡಿ ನಾನು ಹೇಳ್ತೀನಿ. ವೋಟರಾಗಿ ನನಗೆ ಏನು ಬೇಕು ಅಂತ ನನಗೆ ಗೊತ್ತಿದೆ. ಇಲ್ಲ ಇಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ, ವೋಟರಾಗಿ ಏನು ಬೇಕಾಗಿದೆ ನಿಮಗೆ? ನಂಗೆ ವೋಟರಾಗಿ ಪಾರದರ್ಶಕವಾದ ಆಡಳಿತ ಬೇಕು, ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ಬೇಕು, ಆರೋಗ್ಯ ಬೇಕು, ಶಿಕ್ಷಣ ಬೇಕು, ಎಲ್ಲವೂ ಕೂಡ ಉತ್ತಮ ಗುಣಮಟ್ಟದ ಬೇಕು ಅಂತ. ಓಕೆ, ಬೇಕು. ಇದು ವೋಟರಾಗಿ ಇದು ಬೇಕು. ನಾನು ಇವಾಗ ನಾನು ಕೊಡ್ತೀನಿ ಅಂತೀನಿ, ನೀವು ನಂಬ್ತೀರಾ ನನ್ನ? ಅಲ್ಲ ಸ್ವಾಮಿ, ಎಲೆಕ್ಷನ್ ಮುಂಚೆ ನೀವು ಒಬ್ಬನ್ನ ಬ್ಲೈಂಡ್ ಆಗಿ ನಂಬಿಡ್ತೀರಾ ನೀವು? ನಾನು ನಂಬ್ತೀರಾ? ನನ್ನ ಜೊತೆ ಬರೋಣ ನಂಬಿಡ್ತೀರಾ ನೀವು? ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರವ್ರಿಗೆ ಯಾರಿಗೆ ನಂಬಿಕೆ ಇರುತ್ತೆ ಅವರು. ಅದಕ್ಕೆ ನಾನು ಹೇಳ್ತಿರೋದು, ನಂಬಿಕೆ ಇದ್ರೆ ನೋಡಿ, ಇಲ್ಲಿ ನೋಡಿ, ಮಾತಾಡಿಸಿ, ವಿಚಾರಿಸಿ, ತಿಳ್ಕೊಳ್ಳಿ. ಅಲ್ಲೇನ್ರಿ, ಅಷ್ಟಾರ ಮಾಡ್ಬೇಕಲ್ವ ನೀವು? ಈಗ ನೀವು ಹೇಳ್ತಾರೋ ಈ ಪ್ರಜಾಕೀಯ ಅನ್ನೋ ಒಂದು ತತ್ವಶಾಸ್ತ್ರ ಜನರಿಗೆ ಇದಕ್ಕೆ ತಲುಪ್ತಾ ಇದೆಯೋ ಇಲ್ಲೋ ಅನ್ನೋದೇ ಕ್ವಶನ್. ಅಲ್ಲ, ನೀವು ಜನರಾಗಿ ಇವಾಗ ನೀವು ಜನರಾಗಿ ಕೂತ್ರೆ ನಿಮಗೆ ನಾನು ತಲುಪ್ತಾ ಇಲ್ವೋ ನಾನು ಟೆಕ್ಸ್ಟ್ ಮಾಡ್ಬೋದು. ನನಗೆ ಅರ್ಥ ಆಯ್ತು, ಬೇರೆಯವ್ರಿಗೆ ಅರ್ಥ ಆಗ್ಬೇಕಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ನನಗೆ ಗೊತ್ತಾಗಿದೆ ಬಟ್ ಪಕ್ಕದವ್ರು ಗೊತ್ತಾಗಿಲ್ಲ ಅಂದ್ಬಿಟ್ಟು ನಾನು ಏನು ಮಾಡಲ್ಲ ಅನ್ನೋದು, ಅದು ಇಂಡಿಪೆಂಡೆಂಟ್ ಥಿಂಕಿಂಗ್ ಅಲ್ಲ ಅದು. ನಾಳೆ ಒಂದು ವೇವ್ ಕ್ರಿಯೇಟ್ ಆಗುತ್ತಪ್ಪ, ಇನ್ನೊಬ್ಬ ಯಾವನೋ ಬಂದ ಫುಲ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ, ನೀವು ಸಪೋರ್ಟ್ ಮಾಡ್ತೀರಾ ಮಾಡಲ್ವಾ?
ಅಲ್ಲ ಉತ್ತಮ ಅಭ್ಯರ್ಥಿ ಆಗಿದ್ರೆ ಗ್ಯಾರಂಟಿ ಸಪೋರ್ಟ್ ಮಾಡಿ. ಅಲ್ಲ, ಉತ್ತಮ ಅಭ್ಯರ್ಥಿಯಿಂದ ಹೆಂಗೆ ತಿಳ್ಕೊತೀರಾ ನೀವು? ಅವ್ನ ಹಿಸ್ಟ್ರಿ ನೋಡ್ತೀರಾ? ಎಲ್ಲದೂ ನೋಡ್ಬೇಕಲ್ಲ, ಮುಂದಾಗೋದಂತ ಯಾರಿಗೂ ಗೊತ್ತಿರೋದಿಲ್ಲ. ಮತ್ತೆ ಏನ್ ಬದಲಾವಣೆ? ವೋಟ್ ಹಾಕ್ತೀವಿ ಅಂದ್ರೆ ನಿಮ್ ಹಿಸ್ಟ್ರಿ ನೋಡಿ. ಇಲ್ಲ ಸ್ವಾಮಿ, ಇದುವರೆಗೂ ವೋಟ್ ಹಾಕಿರೋದು ಹಿಸ್ಟ್ರಿ ನೋಡದೆ ವೋಟ್ ಹಾಕಿದ್ದೀರಾ ನೀವು? ಹಿಸ್ಟ್ರಿ ನೋಡಿ ಹಾಕಿ. ನನ್ನ ಹಿಸ್ಟ್ರಿ ನೋಡ್ಬಿಟ್ಟು ನಾಳೆ ನಾನು ಮಾಡಿಲ್ಲ ಇನ್ನೊಬ್ಬನ ಹುಡುಕ್ತಾ ಇರ್ತೀರಾ? ಖಂಡಿತ ಅದೇ ಅಲ್ವಾ ಪ್ರಜಾ. ಅಲ್ಲ, ಹಂಗಾರೆ ಹುಡುಕೊಂಡೇ ಕೂತೀರಿ ನೀವು. ಅಲ್ಲ, ಈಗ ನೀವು ಬಂದ್ರ ಮೇಲೆ ಸರಿ ಮಾಡಿಲ್ಲ ಅಂತ ಅಂದ್ರ ಮೇಲೆ. ಅಲ್ಲ, ಮತ್ತೆ ಅದೇ ಹೇಳಿದ್ದು. ಉಪೇಂದ್ರ ನಂಗೆ ಯಾವ್ದೋ ಒಂದು ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಹೌದು ಸ್ವಾಮಿ, ಇನ್ನೊಬ್ಬ ಏರನ್ ಹುಡುಕ್ತೀರಾ ನೀವು? ಹಂಗಾರೆ ಇವಾಗ ಕರೆಕ್ಟ್ ಆಗಿದೆ, ಇನ್ನೇನ್ ಬದಲಾವಣೆ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇರಿ. ನಾನು ಯಾರು ಒಬ್ರನ್ನ ಆಯ್ಕೆ ಮಾಡ್ಬೇಕಲ್ಲ. ಹೌದು ಸ್ವಾಮಿ, ಆಯ್ಕೆ ಮಾಡಕ್ ಮುಂಚೆ ನಿಮ್ಗೊಂದ್ ಸ್ವಲ್ಪ ಕೆಲಸ ಇದೆಯಲ್ವಾ? ಹೆಂಗ್ ಆಯ್ಕೆ ಮಾಡ್ತೀರಾ ನೀವು? ಆಯ್ಕೆ ಮಾಡೋದಕ್ಕೆ ಒಂದು ಆಸ್ಪದ ಮಾಡ್ಕೊಟ್ಟಿದೀನಿ, ಇಲ್ಲಿ ಆಯ್ಕೆ ನೀವೇ ಮಾಡಿ, ಎಲೆಕ್ಷನ್ ಮುಂಚೆ ಸೆಲೆಕ್ಷನ್ ನೀವೇ ಮಾಡಿ ಅಂತ. ಜನರಿಗೆ ಇಷ್ಟ ಆಗಿದೆಯಾ? ಅದು ಇಷ್ಟ ಆಗಿದೆ. ಎಷ್ಟರ ಮಟ್ಟಿಗೆ? ಎಷ್ಟ್ರ ಮಟ್ಟಿಗೆ ಆಗ್ಬೇಕು ನಿಮ್ಗೆ ಹೇಳಿ, ಅಷ್ಟ್ರ ಮಟ್ಟಿಗೆ ಆಗಿದೆ. ನಿಮ್ ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರುವ ಅಷ್ಟರ ಮಟ್ಟಿಗೆ? ಖಂಡಿತ, ಅವ್ರ ಮನ್ಸು ಮಾಡ್ರೆ ಅಧಿಕಾರಕ್ಕೆ ತರ್ತಾರೆ. ಹಾಗಾದ್ರೆ ಈ ಸರಿ ಫಸ್ಟ್ ನೀವು ಟೆಸ್ಟ್ ಮಾಡೋದು ಜಿಬಿಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ? ಇಲ್ಲ, ನೋಡೋಣ. ಕಂಟೆಸ್ಟ್ ಮಾಡೋರಿಗೆಲ್ಲ ಆಸ್ಪದ ಕೊಟ್ಟಿದ್ದೀನಿ, ನೋಡೋಣ. ಈಗ ಇಲ್ಲಿವರೆಗೂ ಸರ್ ನಿಮಗೆ ಈ ಪ್ರಜಾಕೀಯದಲ್ಲಿ GBAಗೆ ಅಭ್ಯರ್ಥಿಗಳಾಗಿ ಎಷ್ಟು ಜನ ಬಂದಿದ್ದಾರೆ ನೋಡಿ? 1,500 2,000 ಜನರ ಮೇಲಿದ್ದಾರೆ. ಅದರಲ್ಲಿ ಒಂದು 300-400 ಜನನೇ ಬಂದಿರಬೇಕು GBAಗೆ. ಅದು ಸ್ಕ್ರೂಟಿನಿ ಹೇಗೆ ಮಾಡ್ತೀರಾ? ಸ್ಕ್ರೂಟಿನಿ ಜನ ಮಾಡ್ತಿದ್ದಾರೆ. ಫೈನಲ್ ಆಗಿ ಈ ಜನರನ್ನ ನೀವೇನು ಅಭ್ಯರ್ಥಿಗಳಿದ್ದಾರೆ ಅದನ್ನ ಆಯ್ಕೆ ಆಗ್ತಾರೆ. ಈಗ ಜನ ಒಂದಿಷ್ಟು ಜನ, ಈಗ 500 ಜನನೋ ಅಥವಾ 1000 ಜನನೋ ಅದರಲ್ಲಿ ಅಪ್ಲಿಕೆಂಟ್ಸ್ ಇರ್ತಾರೆ. ಒಂದೇ ವಾರ್ಡಿಗೆ 3-4 ಜನ ಇರ್ತಾರೆ. ಫೈನಲ್ ಆಗಿ ಅಭ್ಯರ್ಥಿನ ಹೇಗೆ? ಆ 3 ಜನರಲ್ಲಿ 3 ಜನ ಇದು ಮಾಡಿ ನಾವು ವಿಡಿಯೋ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಪರ್ಸನಲ್ ಆಗಿ ಮೀಟ್ ಮಾಡ್ಬೋದು, ಹಲವಾರು ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ಅದೆಲ್ಲ ಮಾಡಿ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಅತಿ ಹೆಚ್ಚು ಯಾರಿಗೆ ಇದು ರೇಟಿಂಗ್ ಸಿಗುತ್ತೋ ಅವ್ರು ಎಲೆಕ್ಷನ್ ನಿಂತ್ಕೊಂತಾರೆ. ರೇಟಿಂಗ್ ಮೇಲೆ ನೀವು ಆಯ್ಕೆ ಮಾಡ್ತಾರೆ? ಹೌದು, ಜನ ರೇಟಿಂಗ್ ಮಾಡೋದು, ನಾನಲ್ಲ. ಇನ್ನು 2028ಕ್ಕೂ ಕೂಡ ನಿಮ್ಮ ಪಕ್ಷದಿಂದ ಒಂದಿಷ್ಟು ಬಹಳ ಒತ್ತಡಗಳು ಕೇಳಿ ಬರ್ತಾ ಇದೆ. ಈ ಒಂದು ಪರ್ಯಾಯ ರಾಜಕಾರಣಕ್ಕೆ ಉಪೇಂದ್ರ ಅವ್ರು ಬಂದ್ರೆ ಸರಿ ಇರುತ್ತೆ. ಒಂದು ಸಿನಿಮಾ ಯಾವುದೋ ಉಪೇಂದ್ರ ಅವ್ರು ಮಾಡ್ತಿದ್ದಾರೆ, ಒಂದು ಟ್ರೆಂಡ್ ಸೆಟ್ ಆಗುತ್ತೆ ಅಂದರೆ ಅದು ಕಂಪ್ಲೀಟ್ ನಂದೇ ಒಬ್ಬನ ಜವಾಬ್ದಾರಿ. ಸಿನಿಮಾ ನಂದೇ ಡಿಸಿಷನ್ ಇರುತ್ತೆ. ನಾನೇ ಆರ್ಟಿಸ್ಟ್ಗಳಾಗ್ತೀನಿ, ನಾನೇ ಶಾರ್ಟ್ ತೆಗಿತೀನಿ, ನಾನೇ ಎಲ್ಲ ಮಾಡ್ತೀನಿ. ಓಕೆನಾ? ಇದು ಸಂಪೂರ್ಣವಾದ್ದು ನಂದು. ಸಮಾಜ ಅಂತ ಬಂದಾಗ ಯಾರ್ದದು? ಜನರದ್ದು. ಸರ್ ನಾನು ಏನೂ ಮಾಡಲ್ಲ ಸರ್, ಬದಲಾವಣೆ ತಂದ್ಬಿಡಿ ಅನ್ನೋದು ಕರೆಕ್ಟ್ ಬದಲಾವಣೆನಾ ಅದು? ಇಲ್ಲ ತಾನೇ? ಸರ್ ನಿಮ್ಮನ್ನು ನಂಬಿದ್ದೀವಿ ಸರ್, ಮಾಡಿ ಸರ್ ನೀವೇನಾರ ಅಂದರೆ ಹೆಂಗೆ ಸಾಧ್ಯ ಅದು? ನಾಳೆನಾರು ಜನ ಇನ್ವಾಲ್ವ್ ಆಗ್ಬೇಕು ತಾನೆ? ಆಗಬೇಕೋ ಬೇಡವೋ? ಆಗಬೇಕು. ನಾವು ಇದುವರೆಗೂ ಮಾಡಿರೋದೇನು? ವೋಟ್ ಹಾಕ್ತೀವಿ, ವೋಟ್ ಹಾಕೋವರೆಗೂ 100 ಟೆಸ್ಟ್ ಮಾಡ್ತೀವಿ ನಾವು. ವೋಟ್ ಹಾಕೊಂಡ್ಮೇಲೆ ನಿಮ್ಮ ಕೈಲಿ ಏನಿಲ್ಲ, 5 ವರ್ಷ ಏನು ಬೇಕಾದ್ರೂ ಮಾಡ್ಬೋದು. ಇದು ಕರೆಕ್ಟ್ ಅಲ್ಲ ಅಲ್ವಾ? ಈಗ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಿರ್ತಾರೆ. ಜನರಿಗೆಲ್ಲ ಒಂದು ಸಮಸ್ಯೆ ಆದಾಗ ಹೋರಾಟ ರೂಪಿಸ್ಕೊಂಡು ಅಥವಾ ಒಬ್ಬ ಲೀಡರ್ ಯಾವುದೋ ಒಂದು ಹೋರಾಟವನ್ನು ಎತ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳಿವೆ. ಅವು ಪಕ್ಷಗಳಾಗಿದ್ದಾವೆ, ಜನರ ನಾಯಕರಾಗಿ ಬೆಳೆದಿದ್ದಾರೆ, ಲೀಡರ್ ಅಂತ ಅದು ಮುಂದೆ ಬೇರೆ ಬೇರೆ ಥರದ ಕವಲು ಹೊಡ್ಕೊಂಡಿದೆ. ಉಪೇಂದ್ರ ಅವರು ಈ ರೀತಿಯಾದಂಥ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳಿದೆ, ಯಾಕೆ ಒಂದು ಹೋರಾಟವನ್ನು ರೂಪಿಸಬಾರ್ದು ಜನಪರವಾದಂಥದ್ದು? ಅಲ್ಲ, ಈಗ ಹೋರಾಟ ಮಾಡೋರು ಇದಾರಲ್ವಾ? ಉಪೇಂದ್ರ ಅವ್ರು ಯಾಕೆ ಮಾಡಬಾರ್ದು ಅಂತ? ಅಲ್ಲ, ನಾನು ಯಾಕೆ ಮಾಡಬೇಕು? ನಾನು ಈ ಹೋರಾಟ ಮಾಡ್ತಾ ಇದ್ದೀನಿ, ನಾನು ವಿಚಾರದ ಹೋರಾಟ ಮಾಡ್ತಾ ಇದ್ದೀನಿ. ನೀವು ಬರೀ ಹೋರಾಟ ಮಾಡ್ತಿದ್ದೀರಾ. ಎಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಎಲೆಕ್ಷನ್ನಾಗ ಮಾಡ್ತೀವಿ, ಯಾರನ್ನೋ ಗೆಲ್ಲಿಸ್ತೀವಿ, ಅವ್ನು ಸರಿ ಮಾಡಿಲ್ಲ ಅಂದರೆ ಹೋರಾಟ ಮಾಡ್ತೀವಿ, ಇನ್ನೊಬ್ಬ ನಾಯಕ ಉಟ್ಕೊತಾನೆ, ನೆಕ್ಸ್ಟ್ ಅವ್ನು ಸರಿ ಮಾಡಿಲ್ಲ ಇನ್ನೊಬ್ಬನ ಹುಟ್ಟಿಸ್ಕೊಂತೀವಿ, ಇನ್ನೊಬ್ಬ ಹೋರಾಟ ಮಾಡ್ತಾನೆ. 60-70 ವರ್ಷದಿಂದ ಇದೇ ತಾನೇ ಆಗಿರೋದು. ಇದೇ ಬದಲಾವಣೆ ಅನ್ಸುತ್ತಾ? ಇದು ಸೇಮ್ ರಿಪೀಟ್ ಅನ್ಸುತ್ತಾ? ಇದು ನೀವು ಇದುವರೆಗಿರೋ ಸಿಸ್ಟಮಲ್ಲಿ ಇದೇ ಥರ ಹೋರಾಟ ಮಾಡ್ತಾನೆ ಇರ್ತೀರಾ. ಕರೆಕ್ಟ್ ಅಲ್ವಾ? ಏನು ಮಾಡ್ಬೇಕು ಅವಾಗ? ನಾವು ಇದರಲ್ಲಿ ಹೇಳ್ತೀವಿ ಪ್ರಜಾಕೀಯ ವ್ಯವಸ್ಥೆ ಹೆಂಗಿರುತ್ತೆ, ಜನಗಳಿಗೆ ಕೇಳದೆ ಯಾವ ತೀರ್ಮಾನ ತೊಗೊಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಜನಗಳಿಗೆ ಪಾರದರ್ಶಕವಾದ ಆಡಳಿತ ಕೊಡಬೇಕು, ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಬೇಕು, ಅದಕ್ಕೆ ಜನ ಇನ್ವಾಲ್ವ್ ಆಗಬೇಕು. ಇದೆಲ್ಲ ಆದರೆ ತಾನೇ ನಿಮಗೆ ಹೋರಾಟ ಇಲ್ದಿರೋ ಅಂಥ, ಭ್ರಷ್ಟ ವ್ಯವಸ್ಥೆ ಇಲ್ದಿರೋ ಅಂಥ ಒಂದು ಸುವ್ಯವಸ್ಥೆ ಆಡಳಿತ ತರಕ್ಕೆ ಪ್ರಯತ್ನ ಪಡ್ಬೋದು. ಆಮೇಲೂ ಕೂಡ ನಾವೇ ಜವಾಬ್ದಾರಿ ತೊಗೊಬೇಕು. ಮತ್ತೆ ಅವ್ನು ಸರಿ ಮಾಡಿಲ್ಲ, ಅವನ್ನ ಕೆಳಗೆ ಇಳಿಸೋ ಒಂದು ಇದು ತೊಗೊಂಬರ್ಬೇಕು. ನಮಗೆ ರೈಟ್ ಟು ರೀಕಾಲ್ ಬರಬೇಕು. ಕರೆಕ್ಟ್ ಅಲ್ವಾ? ರೈಟ್ ಟು ರೀಕಾಲ್ ಸುಮ್ಮನೆ ತರೋಕ್ಕಾಗಲ್ವಲ್ಲ, ಅದಕ್ಕೊಂದು ಸಿಸ್ಟಮ್ ಬೇಕು, ಅದಕ್ಕೊಂದು SOP ಬೇಕು. ಈ ಥರ ನೀನು ವರ್ಕ್ ಮಾಡಬೇಕಪ್ಪ, ಈ ಥರ ವರ್ಕ್ ಮಾಡಿಲ್ಲ ನೀನು ಕೆಳಗಿಳಿಸ್ತೀವಿ ಅನ್ನೋ ಥರನೇ ಇರಬೇಕು. ಇದೆಲ್ಲ ಇರ್ಬೇಕು ತಾನೆ, ಒಂದು ವ್ಯವಸ್ಥೆಯಲ್ಲಿ ಈ ಬದಲಾವಣೆಗಳಾಗಬೇಕು ತಾನೆ, ಅದು ಬದಲಾವಣೆ. ಇದನ್ನೆಲ್ಲ ಬದಲಾವಣೆ ಮಾಡೋದಕ್ಕೆ ಉಪೇಂದ್ರ ಅವ್ರು ನೀವು ಮುಂದೆ ಬನ್ನಿ ಅಂತ ನಾನು ಎಲ್ಲ ಮಾಡಿದ್ದೀನಲ್ಲ. ಮುಂದೆ ಬಂದು ಅದಕ್ಕೊಂದು ಸಿಸ್ಟಮ್ ಮಾಡಿ SOP ಮಾಡಿ ನಿಮ್ಮ ಪಾರ್ಟಿನ ನಿಮ್ಮ ಕೈ ಕೊಟ್ಟಿದ್ದೀನಿ. ಒಂದು ಸಿಂಪಲ್ ಪ್ರಜಾಪ್ರಭುತ್ವ ಅನ್ನೋದು ಒಂದು ಸಿಂಪಲ್ ಕಾನ್ಸೆಪ್ಟ್. ಉಳಿದಿದ್ದೆಲ್ಲ ಆಮೇಲಿಂದ. ನಿನ್ನ ಕೆಲಸ ಮಾಡೋದಕ್ಕೆ ಒಬ್ಬ ಪ್ರತಿನಿಧಿ ಬೇಕು, ಒಬ್ಬ ಅಭ್ಯರ್ಥಿ ಬೇಕು. ನಿನ್ನ ಹತ್ರ ಅಷ್ಟು ಟೈಮ್ ಇಲ್ಲ,
ಹಾಗಾಗಿ ನಿನ್ನ ಆಯ್ಕೆ ಮಾಡ್ತಾ ಇದೀವಿ, ನಮ್ಮ ಈ ಊರಿನ ಈ ಕೆಲ್ಸ ಮಾಡ್ಕೊಡು ಅಂತ. ಕೆಲಸ ಸಿಂಪಲ್ ಕಾನ್ಸೆಪ್ಟ್. ಆಮೇಲೆ ಉಳಿದಿದ್ದು ಅಲ್ಲಲ್ಲ ಇಷ್ಟೇ ಸಿಂಪಲ್ ಆಗಿ ಹೇಳಿ, ಇವಾಗ ಮಾಡ್ತಿದ್ದೀರಲ್ವಾ. ಇದನ್ನ ನೀವು ಅರ್ಥ ಮಾಡಿ, ಈ ಸಿಂಪಲ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸೋದಕ್ಕೆ 8 ವರ್ಷ ಆಯ್ತು. ಇಲ್ಲ ಇದು ಸಿಂಪಲ್ ಅನ್ಕೊಂಡು ನೀವು ಆರಾಮಾಗಿ ಇದು ಮಾಡಿರೋದ್ರಿಂದನೇ ಇದಾಗ್ತಿರೋದು. ಹೋರಾಟಗಳು ಇದುವರೆಗೂ ಎಷ್ಟು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಲ್ವಾ. ಓಕೆ, ಅವಾಗ ಸರಿ ಹೋಗ್ಬೇಕಾಗಿತ್ತಲ್ವಾ. ಈಗ ಒಂದು ಪಕ್ಷ ಬಂದಿದೆ, ಅದ್ರ ಹಿಂದೆ ಒಂದು ಪಕ್ಷ ಹೋರಾಟ ಮಾಡಿದೆ, ಕರೆಕ್ಟ್ ಅಲ್ವಾ. ಅವ್ರು ಬಂದ್ರ ಮೇಲೆ ಸರಿ ಹೋಗ್ಬೇಕಾಗಿತ್ತಲ್ವಾ. ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಇನ್ನೊಬ್ರು ವ್ಯವಸ್ಥೆಗೆ ತಂದಿದ್ದೀರಾ. ಇವಾಗ ಇಬ್ರು ವ್ಯವಸ್ಥೆನ ಕೂಡ ನೋಡಿದ್ದಾರೆ ಜನ. ಅದಕ್ಕೆ ಉಪೇಂದ್ರ ಅವ್ರೇನಾದ್ರು ಬಂದರೆ ಈ ರಾಜ್ಯದಲ್ಲಿ, ಅವ್ರೇನಾದ್ರು ಇದ್ರ ಮುಂದಾಳತ್ವ ತಗೊಂಡ್ರೆ ಬದಲಾವಣೆ ಆಗ್ಬೋದು. ನಾನು ಬಂದಿದ್ದೀನಿ, ನಾನು ಬಂದು 9 ವರ್ಷ ಆಯ್ತು. ನಿಮ್ಗೆ ನಾನು ಬಂದಿರೋದು ಯಾಕೆ ಗೊತ್ತಾಗ್ತಿಲ್ಲ, ನಾನು ಹೇಳ್ತಿರೋದು ಬೇರೆ, ನೀವು ಇನ್ವಾಲ್ವ್ ಆಗಿ ಅಂತ. ನಿಮ್ಗೆ ಅದು ಬೇಕಾಗಿಲ್ಲ. ನಿಮ್ಗೆ ಯಾರೋ ಒಬ್ರು ಹೋರಾಟ ಮಾಡೋ ಒಬ್ಬ ನಾಯಕ ಬೇಕು ನಿಮ್ಗೆ, ಅರ್ಥ ಆಯ್ತಾ. ಬೇಡ, ನೀವು ಅಭ್ಯರ್ಥಿಯಾಗಿ ಅಂತ ಕೇಳ್ತಾ. ಫಸ್ಟ್ ಅಭ್ಯರ್ಥಿ ಆಗ್ತೀನಿ ನಾನು. ಫಸ್ಟ್ ಆಫ್ ಆಲ್ ನಿಮ್ಗೆ ಇದು ಅರ್ಥ ಆದ್ರೆ ನಾನು ಅಭ್ಯರ್ಥಿ ಆಗ್ತೀನಿ. ನಿಮ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ನಾನು ಹೇಳ್ತಿರೋ ನಾನು ಅಭ್ಯರ್ಥಿಯಾಗಿ ಏನ್ ಪ್ರಯೋಜನ. ಅಲ್ಲ, ಇದು ಇಡೀ ಈಗ ಮತ್ತೆ ಕೇಳ್ತೀರಾ ಹೋರಾಟ ಮಾಡಿ ಅಂತೀರಾ. ಅಲ್ಲಲ್ಲ, ಇಡೀ ಪ್ರಜಾಕೀಯದ ಕಾನ್ಸೆಪ್ಟ್ ಅಂದ್ರೆ ಜನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ನೀವು ಅರ್ಥ ಅದೇನ್ ಅರ್ಥ ಆಗಬೇಕು ಅಂತ ಜನಕ್ಕೆ. ಅದಕ್ಕೆ ಓಕೆ, ನನಗೆ ಅಟ್ಲೀಸ್ಟ್ ಅರ್ಥ ಆಗಿದೆ ಸರ್. ಈಗ ನೀವು ನೋಡಿದ್ದೀರಾ ಪಕ್ಷಗಳು ಹೋರಾಟ ಮಾಡಿರೋ ನೋಡಿಲ್ವಾ ಇದುವರೆಗೂ? ನೋಡಿದಿರಲ್ವಾ. ಒಂದು ಪಕ್ಷ ಆಡಳಿತದಲ್ಲಿ ಇದ್ದಾಗ ಇನ್ನೊಂದು ಪಕ್ಷ ಹೋರಾಟ ಮಾಡ್ತಿತ್ತು. ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಇದಿಟ್ಕೊಂಡು ಹೋರಾಟ ಮಾಡಿದ್ರು. ಇವ್ರು ಸರಿ ಅಂತ ತಂದ್ರಿ. ಮತ್ತೆ ಯಾಕೆ ಮತ್ತೆ ಅವರು ಹೋರಾಟ ಮಾಡಿದವರೇ ತಂದ್ರ ಮೇಲೆಲ್ಲ ಸಮಸ್ಯೆ ಬಗೆಹರಿಬೇಕಾಗಿತ್ತಲ್ವಾ. ಜನರಿಗೆ ಅದೇ, ಈಗ ಇವರೆಲ್ಲರೂ ಕೂಡ ಬಂದ್ರು, ಯಾವುದೇ ರೀತಿ ಸಮಸ್ಯೆ ಬಗೆಹರಿತಾ ಇಲ್ಲ. ಮತ್ತೆ ಇನ್ನೊಂದು ಬೇರೆ ಬೇಕು ತಾನೆ. ಬೇರೆನೆ ನಾನು ಹೇಳ್ತಾ ಇರೋದಿಲ್ಲ. ನೋಡಪ್ಪ, ಪಾರ್ಟಿನ ನಿನ್ ಕೈ ಕೊಟ್ಟಿದ್ದೀನಿ, ನೀವು ಸ್ವಲ್ಪ ಇನ್ವಾಲ್ವ್ ಆಗಿ ಅಷ್ಟೇ ಹೇಳ್ತಿರೋದು. ಇದ್ರಲ್ಲಿ ಏನ್ ಇನ್ವಾಲ್ವ್ಮೆಂಟು? ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ನಾವ್ ಇನ್ವಾಲ್ವ್ ಆಗ್ತೀವಿ ಅಂತಾರೆ ಜನ. ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ನಾನು ನಿಂತ್ಕೊಂತೀನಿ ಸ್ವಾಮಿ. ಇವಾಗ ನೋಡೋಣ, ನಾನು ನಿಂತ್ಕೊಂತೀನಿ ಇವಾಗ, ಇನ್ವಾಲ್ವ್ ಆಗಿ ಖಂಡಿತ ಆಗ್ತಾರೆ ಜನ. ಹಾಗೆ ಖಂಡಿತ ನನಗಾದ್ರೆ ನಾನು ನಿಂತ್ಕೊಂತೀನಿ. ನಾನು ಹೇಳ್ತೀನಿ ನೀವು ಇನ್ವಾಲ್ವ್ ಆದ್ರೆ ನಾನು ಎಲೆಕ್ಷನ್ ನಿಂತ್ಕೊಂತೀನಿ. ನಿಂತ್ಕೊಂಡ್ರೆ ಇನ್ವಾಲ್ವ್ ಆಗ್ತಾರೆ ಎಲ್ಲ. ನೀವು ಇನ್ವಾಲ್ವ್ ಆದ್ರೆ ನಾನು ನಿಂತ್ಕೊಂತೀನಿ. ಬಸವನಗುಡಿ ಕ್ಷೇತ್ರದಿಂದ ಮುಂದಿನ ಸರಿ 2028ಕ್ಕೆ ಪ್ರಜಾಕೀಯ ಪಕ್ಷದಿಂದ ಉಪೇಂದ್ರ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಜನ ಅವಾಗೆಲ್ಲ ಬರ್ತಾರೆ, ಹೌದು ಉಪೇಂದ್ರ ಅವ್ರು ನಿಂತಿದ್ದಾರೆ, ನಾವು ಇವತ್ತು ಈ ಸರಿ ಮತ್ತೆ ಅದೇ ಕೇಳಿ, ಮತ್ತೆ ಅದನ್ನೇ ಹೇಳ್ತೀನಿ. ನೀವು ಅರ್ಥ ಮಾಡ್ಕೊಳ್ಳದೆ ನನ್ನ ಸಪೋರ್ಟ್ ಮಾಡೋದು ತಪ್ಪೇ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಗ್ಬೇಕು ಇವೆಲ್ಲ. ಇನ್ನೂ ನಾನು ಇದನ್ನೇ ಹೇಳ್ಕೊಂಡು ಏನು ಹೇಳಿ 10 ಸತಿ ಹೇಳಿದ್ದೀನಿ. ಎಲೆಕ್ಷನ್ ಮುಂಚೆ ನೀವೇನು ಮಾಡಿದ್ದೀರಾ ಅಂತ ಕೇಳ್ತೀರಾ. ಎಲೆಕ್ಷನ್ ಮುಂಚೆ ರೋಡ್ಗಿಳಿರಿ, ಹಳ್ಳಿಗೆ ಬನ್ನಿ, ನಮ್ಮ ಹತ್ರ ಬನ್ನಿ, ನಾವು ಓಟ್ ಹಾಕ್ತೀವಿ ಅಂತ ಕೇಳ್ತೀರಾ. ನೀವು ಹೇಳ್ಬೇಕಿರೋದು ಯಾವಾಗ? ಎಲೆಕ್ಷನ್ ಮುಗಿದ್ರ ಮೇಲೆ, ನಿಮಗೆ ನಾನು ಕೆಲಸ ಕೊಟ್ಟರ ಮೇಲೆ, ಅಂದರೆ ನಿಮ್ಮ ಪ್ರಕಾರ ಗೆಲ್ಸಿದ್ರ ಮೇಲೆ ನೀನು ನಮ್ಮ ಏರಿಯಾದಲ್ಲಿ ಬಂದು ಓಡಾಡಬೇಕು. ನೀನು ನಮಗೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿ ಇರಬೇಕು. ನಮಗೆ ಪಾರದರ್ಶಿ ಆಡಳಿತ ಕೊಡೋಕೆ ಏನು ಮಾಡ್ತೀಯಾ, ನಮ್ಮನ್ನು ಹೆಂಗೆ ಇನ್ವಾಲ್ವ್ ಮಾಡ್ತೀಯಾ, ಇದು ತಾನೇ ಮಾತಾಡಬೇಕಾಗಿರೋದು. ಬಟ್ ಇವಾಗ ಮಾತಾಡ್ತಿರೋದೇನು? ರೋಡ್ಗಿಳಿರಿ, ಎಲೆಕ್ಷನ್ ಮುಂಚೆ ಪ್ರಚಾರ ಮಾಡಿ, ಎಲೆಕ್ಷನ್ ಮುಂಚೆ ಓಡಾಡಿ, ಎಲೆಕ್ಷನ್ ಮುಂಚೆ ಹೋರಾಟ ಮಾಡಿ, ಎಲೆಕ್ಷನ್ ಮುಂಚೆ ಇವ್ರನ್ನ ಬೈರಿ. ಇದುವರೆಗೂ ನೋಡಿರೋದು ನೀವು ಅದನ್ನೇ. ಮತ್ತೆ ನನ್ನ ಹತ್ರನೂ ಅದನ್ನೇ ಕೇಳ್ತಾ ಇದ್ದೀರಾ. ನಿಮ್ಮ ಹತ್ರ ಅದನ್ನ ಕೇಳ್ತಾ ಇಲ್ವಾ ಸರ್? ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ಒಂದು ಚೇಂಜ್ ಆಗತ್ತಾ ನೋಡೋಣ ಅಂತ ಜನರ ಮನಸ್ಥಿತಿ. ಈಗ ಇವರೆಲ್ಲ ಬೇಡ ಅಂತ. ಆಯ್ತು ಸ್ವಾಮಿ, ನನ್ನ ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ನಾನು ಹೇಳ್ತಿರೋದು ಒಪ್ಪಿಗೆ ಇದೆಯಾ? ನಾನು ಹೋರಾಟ ಮಾಡಲ್ಲ. ಈಗ ಸರಿ ಹೇಳಿ, 1 ನಿಮಿಷ. ನಾನು ಹೋರಾಟ ಮಾಡಲ್ಲ, ಪ್ರಚಾರ ಮಾಡಲ್ಲ. ಆಯ್ತು, ಓಕೆನಾ? ನಿಮ್ಗೆಲ್ಲೂ ಕಾಣಿಸ್ದೇ ಇರ್ಬೋದು. ನಾಳೆ ನಾನು ಎಲೆಕ್ಷನ್ ನಿಂತಿದ್ದೀನಿ, ಅವಾಗ ನೀವೇ ಹೇಳ್ತೀರಾ, ಬಂದು ಸರ್ ನೀವು ಎಲೆಕ್ಷನ್ ನಿಂತಿದ್ದೀರ, ನಮ್ಗೆ ಗೊತ್ತೇ ಆಗಿಲ್ಲ ಸರ್, ಎಲ್ಲೆಲ್ಲಿ ಪೋಸ್ಟರ್ ಗೀಸ್ಟ್ರು ಬ್ಯಾನರ್ ಏನು ಇಲ್ವೇ ಇಲ್ಲ, ಒಂದು ಪ್ರಚಾರನೇ ಮಾಡಿಲ್ಲ ಅಂತೀರ. ಮತ್ತೆ ನೀವು ನಿಮ್ಮನ್ನು ತಲುಪಕ್ಕೆ ಅವಾಗ ನಾನು ಪ್ರಚಾರ ಮಾಡಬೇಕು, ದೊಡ್ಡ ಸಭೆ ಸಮಾರಂಭ ಮಾಡಬೇಕು, ನನ್ನ ಜೊತೆಲಿರೋರು ನೋಡ್ಬೇಕು. ಅವಾಗ ನಾನೊಬ್ಬ ಸಭೆ ಸಮಾರಂಭ ಮಾಡಿದ್ರೆ ನನ್ನ ಗೆಲ್ಲಿಸ್ಬಿಡ್ತೀರಾ ನೀವು. ನನ್ನ ಜೊತೆಲಿರೋರು, ಸರ್ ನಿಮ್ಮ ಜೊತೆಲಿರೋ ಅವ್ರು ಯಾರು ಗೊತ್ತೇ ಇಲ್ಲ ಸರ್ ನನಗೆ, ಅವ್ರಿಗೆ ಹೆಂಗೆ ಸರ್ ಓಟ್ ಹಾಕ್ಲಿ ಅಂತೀರಾ. ಅವ್ರಿಗೂ ಸಭೆ ಸಮಾರಂಭ ಮಾಡಬೇಕು. ಆ ಸಭೆ ಸಮಾರಂಭ ಮಾಡೋ ಕೆಪಾಸಿಟಿ ಅವ್ರಿಗೆ ನಾನು ಕರ್ಕೊಂಬರ್ಬೇಕು ಇಲ್ಲಿ, ಕರೆಕ್ಟ್ ಅಲ್ವಾ? ಅವಾಗ ನಾನು ಹುಡುಕ್ತೀನಿ ಯಾರಿಗೆ ಆ ಕೆಪಾಸಿಟಿ ಇದೆ ಅಂಥವ್ರನ್ನೇ ಕರ್ಕೊಂಬರ್ತೀನಿ. ಸೇಮ್ ಅದನ್ನೇ ಬಯಸ್ತಾ ಇದ್ದೀರಾ, ಮತ್ತೆ ಈಗೇನು ಅದೇ ಪೊಲಿಟಿಕಲ್ ಸಿಸ್ಟಮ್ನೇ ಬಯಸ್ತಾ ಇದ್ದೀರಾ. ಅದಕ್ಕೆ ಆಲ್ಟರ್ನೇಟಿವ್ ಏನು? ಅದನ್ನೇ ಕೇಳ್ತಾರೆ. ಆಲ್ಟರ್ನೇಟಿವೇ ನಿಮ್ಮ ಕೈ ಕೊಟ್ಟಿದ್ದೀನಿ. ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು? ನನಗೇನು ಮಾಡೋಕ್ಕೆ ರೆಡಿ ಇಲ್ಲ. ನಾನು ಮೊಬೈಲ್ ಡೌನ್ಲೋಡ್ ಮಾಡೋದು ನನಗೆ ಕಷ್ಟ, ಅದನ್ನ ನೋಡೋದು ನನಗೆ ಕಷ್ಟ. ಯಾರನ್ನೋ ಕರೆದು ಮೀಟ್ ಮಾಡಬೇಕು, ನನಗದೆಲ್ಲ ನಮ್ಗೆ ಸಾವಿರ ಕೆಲಸ ಇದೆ ಅಂತೀರಾ. ಬದಲಾವಣೆ ಮಾತ್ರ ಫುಲ್ ಫ್ಲೆಜ್ಡಾಗಿ ಆಗಬೇಕು. ಹೆಂಗಾಗುತ್ತೆ ಅಂದರೆ ಈಗ ಪ್ರಜಾಕೀಯ ಪಾರ್ಟಿ ಹೇಗಾಗಿದೆ ಅಂತ ಅಂದರೆ, ಜನರು ಬದಲಾವಣೆ ತರಬೇಕು, ಆಮೇಲೆ ನಾನು ಬರ್ತೀನಿ ಅನ್ನೋ. ಇಲ್ಲ ರೀ, ಜನರ ಬದಲಾವಣೆ ಅಲ್ಲ, ಸಣ್ಣದು. ನಾನು 90% ಕೆಲಸ ಮಾಡ್ತೀನಿ, 10% ನೀವು ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಿಮ್ಗೆ ಸರಿ ಅನ್ಸೋದನ್ನ ಅಟ್ಲೀಸ್ಟ್ ಆ್ಯಪ್ ತೊಗೊಂಡು ನೋಡಪ್ಪ, ಇಲ್ಲಿ ನಾನು ಬರ್ತೀನಿ, ಯಾರೋ ಒಬ್ಬ ಅಭ್ಯರ್ಥಿ ನಿಂತಿಯಾನೆ, ನಾನು ಅವ್ನು ನೋಡ್ತೀನಿ, ಅವ್ನು ಕರೆಕ್ಟಾ ತಪ್ಪ ಅಂತ ಮಾತಾಡ್ತೀನಿ. ಅನ್ನೋ ತಪ್ಪ ಅದು ಕಷ್ಟನಾ ಅಂತ ನಾನು ಕೇಳ್ತಾ ಇರೋದು. ಆಮೇಲೆ ಏನೂ ಇಲ್ಲ, ಮೊಬೈಲಲ್ಲೇ ನೀವು ಮಾತಾಡ್ಬೋದು, ಮೆಸೇಜ್ ಕನ್ನಡದಲ್ಲಿ ಹಾಕ್ಬೋದು. ಇವತ್ತು ಮುಟ್ಟಿ ಮೇ ದುನಿಯಾ, ಕೈಯೆಲ್ಲ ನಿಮ್ಮ ಕೈ ಅಲ್ವಾ, ಎಲ್ಲ ಕೈಯಲ್ಲಿದೆ. ಒಂದು ಫೋನ್ ಮಾಡ್ಬೋದು, ಯಾರಪ್ಪ ನೀನು ಎಲೆಕ್ಷನ್ ನಿಂತಿದ್ಯಾ ಮಾಡ್ಕೊಂಡು. ಜನ ಈಗ ನೀವೇನೋ ದುಡ್ಡು ಆಶ್ವಾಸನೆಗಳನ್ನು ಕೊಡಿ,
ಪ್ರಚಾರ ಸಭೆಗಳು ಮಾಡಿ ಅಂತ ಕೇಳ್ತಿಲ್ಲ. ಉಪೇಂದ್ರ ಅವರು ಈ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ದಾರೆ, ಅಷ್ಟಂತೂ ಜನರಿಗೆ ತಲುಪಬೇಕಾಲ್ವಾ? ಅದೇ ರೀ, ಅದು ತಲುಪೋದು ಯಾವಾಗ ಕೇಳಿ, ಅದನ್ನು ತಲುಪಿಸೋದು ನೀವೇ ತಲುಪಿಸ್ಬೇಕು ಅವಾಗ. ಏನು ಹೇಳಿ, ನಾನು ಅದೇ ಹೇಳಿ, ಜನರ ಇನ್ವಾಲ್ವ್ಮೆಂಟ್ ಆ ಲೆವೆಲ್ಗೆ ಬರಬೇಕು. ನೋಡಪ್ಪ ಈ ಥರ ಒಂದು ಬದಲಾವಣೆ ಇದೆ, ಅವ್ರ ಮನೇಲಿ ಹೇಳಬೇಕು, ಅವ್ರ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ಗೆ ಹೇಳಬೇಕು. ಇದು ಹೆಂಗಾಗ್ಬಿಟ್ಟಿದೆ, ನಾವು ಇಷ್ಟೆಲ್ಲ ಮಾಡ್ಬಿಟ್ಟು ಅವನ್ನ ಗೆಲ್ಸೋದನ್ನ ಥರ ಆಗೋಗ್ಬಿಟ್ಟಿದೆ ಇವಾಗ. ಅದು ಗೆಲ್ಸೋದಲ್ಲ, ಅದು ಕೆಲಸ ಕೊಡೋದು. ಇದೇ ವಿಚಾರಕ್ಕೆ ಯಾಕೆ ಉಪೇಂದ್ರ ಅವರು ಈ ಕರ್ನಾಟಕದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಇವತ್ತು ಅಂತ ಅಂದರೆ, ತಮಿಳುನಾಡಿನಲ್ಲಿ ಈ ಥರದ ಒಂದು ಆಂದೋಲನ. ಅದೇ ಎಕ್ಸಾಂಪಲ್. ಅಲ್ಲಲ್ಲ, ತಮಿಳುನಾಡಲ್ಲಿ ಒಂದು ಆಂದೋಲನ ಆಯ್ತು, ನಾನು ನಾಯಕರದ್ದು ಕೊಡ್ತಾ ಇಲ್ಲ, ಜನರ ಮನಸ್ಥಿತಿ ಹೇಗಾಯ್ತು ಅಂತ ಹೇಳಿ. ಜನರು ಈ ಸರಿ ವೋಟ್ ಮಾಡಬೇಕು, ಬೆಂಗಳೂರಲ್ಲಿ ಇದ್ದವರು ಅಥವಾ ಅದರಿಂದ ಆಚೆ ಇದ್ದವರು, ಹೊರ ದೇಶದಲ್ಲಿ ಇದ್ದವರು, ವಿಜಯ್ಗೊಂದು ವೋಟ್ ಹಾಕಬೇಕು, ವಿಜಯ್ಗೊಂದು ವೋಟ್ ಹಾಕಬೇಕು ಅಂತ. ನಾ ವ್ಯಕ್ತಿ ವಿಜಯ್ ಅಂತ ಹೇಳ್ತಾ ಇಲ್ಲ, ಜನರ ಮನಸ್ಥಿತಿ ಅಂದ್ರೆ ನೀವು ಅಥವಾ ಇನ್ನೊಬ್ರು ಯಾರೋ ನಮಗೆ ಏನೋ ಒಂದು ಬದಲಾವಣೆ ತರಬಹುದು, ಅಥವಾ ಈ ಸಿಸ್ಟಮ್ ಕರೆಕ್ಟ್ ಮಾಡೋರು, ಅಥವಾ ಸ್ವಲ್ಪ ಮಟ್ಟಿಗೆ ಸರಿದಾರಿಯಲ್ಲಿ ತಗೊಂಡು ಹೋಗ್ಬೋದು ಅಂತ ಅನ್ಸಿ ಯಾರು ಒಬ್ರು ಬಂದು ಎಲೆಕ್ಷನ್ ನಿಂತ್ರೆ ಈ ತರದ ಒಂದು ಆಗುತ್ತೆ. ಖಂಡಿತ ನಾನು ನಿಲ್ತೀನಿ, ಅದಲ್ಲ ನಾನು ನಿಲ್ಲಲ್ಲ, ನಾನು ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ, ನಾನು ಖಂಡಿತ ಎಲೆಕ್ಷನ್ ನಿಲ್ತೀನಿ. ಬಟ್ ಇದು ರೆಡಿನಾ ನೀವು ಅಂತ ಕೇಳ್ಕೊಳ್ಳಿ ಫಸ್ಟ್. ನೀವೊಂದು ಆನ್ಲೈನ್ ಸರ್ವೆ ಮಾಡಿ, ನೀವು ಎಷ್ಟು ಜನ ರೆಡಿ ಇದ್ದೀರಾ ಅಂತ ಹೇಳಿ, ನಿಮ್ಗೊಂದು ಗೊತ್ತಾಗುತ್ತಲ್ಲ, ಕ್ಲಿಯರ್ ಪಿಕ್ಚರ್ಸ್. ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ಬೇಕು ಇವಾಗ. ಅಲ್ಲ, ನೀವು ಇಷ್ಟೊಂದು ಪ್ರಶ್ನೆಗಳು ಇಟ್ಕೊಂಡಾಗ ಅಲ್ಲಲ್ಲ, ಕೇಳಿ ಒಂದ್ ನಿಮಿಷ, ಇಲ್ಲಿ ಮತ್ತೆ ನಾನ್ ಗೆಲ್ತೀನಾ ಸೋಲ್ತೀನಾ ಅನ್ನೋದಕ್ಕೆ ನಾನು ಆನ್ಲೈನ್ ರಿಸರ್ಚ್ ಮಾಡ್ಬೋದು. ಅಲ್ಲ, ಗೆಲ್ತೀರಾ ಅಲ್ಲ ಅಂತ ಕೇಳಿ ಒಂದ್ ನಿಮಿಷ, ನಾನು ಇವಾಗ ಒಂದು ರಿಸರ್ಚ್ ಮಾಡ್ತೀನಿ, ನೀವು ಗೆಲ್ತೀರಾ ಇಲ್ವ ಅಂತ ನಾನು ಟೆಸ್ಟ್ ಮಾಡ್ತೀನಿ. ವೋಟರ್ ಗೆಲ್ಬೇಕು ತಾನೆ. ಅಲ್ಲ, ವೋಟರ್ಗಳು ಇಷ್ಟು ವರ್ಷದಿಂದ ಸೋತಿದ್ದಕ್ಕೆ ತಾನೆ. ಅದಕ್ಕೆ ನಾನು ನೀವು ಗೆಲ್ಲೋದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಚೂರಾರ ಮಾಡ್ಬೇಕಪ್ಪ, ನೀವು ಗೆಲ್ಲಬೇಕು ಅಂದರೆ. ನೀವು ನಾರ್ಮಲ್ಲು ಸಂಬಳ ಕೆಲಸ ಮಾಡೋನು ಕರ್ಕೊಂಬಂದಿಲ್ಲಿ ಇಟ್ಕೊಬೇಕು ನೀವು ಕೆಲಸಕ್ಕೆ, ಅವನ್ನ ಕಂಟ್ರೋಲ್ ಇಡಬೇಕು ನೀವು. ಅವ್ನು ಹೇಳ್ಬೇಕು, ನೀನು ಈ ಥರ ಕೆಲಸ ಮಾಡಿದ್ರೆ ಕೇಳಿದ್ ಬಿಸಾಕ್ತೀವಯ್ಯ ಅಂತ ಕಂಟ್ರೋಲ್ ಇಡಬೇಕು ನೀವು ಅಂತ ಹೇಳ್ತಾ ಇದ್ದೀನಿ. ಅದು ತಾನೇ ಬದಲಾವಣೆ ಅಲ್ವಾ ಇವರೇ? ಮತ್ತೆ ನೀವು ಮತ್ತೆ ಅದೇ ದಾರಿಗೆ ನನ್ನ ತಳ್ಳಿದ್ರೆ ಮತ್ತೆ ನಾನು ಮತ್ತೆ ನಾಯಕರನ್ನೇ ನಿರ್ಮಿಸ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು 200 ಜನ ನಾಯಕರು ಬರ್ತಾರೆ ಅವಾಗ. ಇಲ್ಲಿ ನಾವಿಬ್ರು ಕೂತ್ಕೊಂಡು ಯಾವುದೋ ಅಸಾಧ್ಯವಾದದನ್ನ ಕನ್ನಡಿ ಒಳಗಿನ ಗಂಟದ್ರ ಬಗ್ಗೆ ಏನಿಲ್ಲ, ನೀವು ಅನ್ಕೊಂಡಿರ್ಬೋದು. ಅದನ್ನು ಸೂಪರ್ ಮೂವಿ ನಾನು ನೋಡಿದ್ದೀನಿ. ಅದ್ರಲ್ಲಿ ಒಂದಿಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್. ಒಂದು 6 ವರ್ಷ ಬಿಟ್ಟರೆ 2030 ನೀವು ಇದು ಕೊಟ್ಟಿದ್ದು. ಒಂದು ರೂಪಾಯಿಗೆ $80 ಆಗುತ್ತೆ ಅಂತ. ಇವತ್ತು 96 ಆಯ್ತು ಅಂತ ಅನ್ಸುತ್ತೆ. ಇನ್ನು 4 ವರ್ಷ ಅಲ್ಲ, ಆ ವ್ಯವಸ್ಥೆಯಲ್ಲಿ ಇದ್ದೀವಿ. ಅಂದ್ರೆ ಈ 2005-2006 ತನಕ ಈ ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆ ಅಥವಾ ಒಂದು ವಿಶ್ವಮಾನ್ಯತಾ ಸಂದೇಶದ್ದು ಈ ಥರದ್ದು ಒಂದು ವಿಚಾರಧಾರೆಗಳು ಇರ್ತಾ ಇತ್ತು. ಅದಾದ್ರೆ ನೆಕ್ಸ್ಟ್ ತಕ್ಷಣ ಚೇಂಜ್ ಆಗೋಯ್ತು, ಎಲ್ಲ ಉಲ್ಟಾ ಆಗೋಯ್ತು. ಹುಡ್ತಾನೆ ಇವತ್ತು ಜಾತಿ ಮುಂದೆ ಅವ್ರವ್ರ ಜಾತಿ ಹೆಸರು. ಇಂಥ ಒಂದು ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ಬದಲಾಯಿಸ್ತಾ ಇಲ್ಲ. ಅಲ್ಲ, ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಬದಲಾಯಿಸ ಯಾರು ಬರ್ಬೇಕು? ನೀವೇ ಕ್ರಿಯೇಟ್ ಮಾಡ್ಕೊಂಡು ನೀವೇ ಹೊರಗೆ ಬರ್ಬೇಕು ತಾನೆ. ಹೇಳಿ ಒಂದ್ ನಿಮಿಷ, ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗದೆ, ಯಾವುದೋ ಒಂದು ನಮ್ ಕಾಣದೇ ಇದ್ದು ನಮ್ಮ ಹತ್ರ ಆಗದೆ ಇರುವಂತ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದೀವ ಅಂತ. ಅಲ್ಲ, ಇದು ಹೆಂಗೆ ಅಂದ್ರೆ ನೋಡಿ, ನಾನೊಂದು ಹಗ್ಗ ಹಾಕ್ಬೋದು, ಕೆಸರಲ್ಲಿ ಇರೋನ್ಗೆ ಹಗ್ಗ ಹಾಕಿ ಬಾಪು ಹೊರಗಡೆ ಅಂತ ಎಳಿಬೋದು. ನೀನು ಒಳಗೆ ಬಾ ಕೆಸರಾಗು ಅಂದ್ರೆ ಏನರ್ಥ? ನೀನು ಕೆಸರು ಮಾಡ್ಕೊಳ್ಳದೆ ಇರೋ ಥರ ಒಂದು ದಾರಿ ಇದೆಯಪ್ಪ, ಇಲ್ಲಿ ಒಳಗೆ ನುಗ್ಬೇಡ, ಬಾ ಈ ಕಡೆ ಬಾ ಅಂದ್ರೆ, ಇಲ್ಲ ನಾನು ಕೆಸರೊಳಗೆ ನುಗ್ತೀನಿ, ನೀವು ಬನ್ನಿ ಕೆಸರೊಳಗಡೆನೆ, ಇಬ್ರು ಇಲ್ಲೇ ಆಟ ಆಡ್ಕೊಂಡಿರೋಣ, ಕ್ಲೀನಾಗಿರೋಣ ಇಲ್ಲೇ ಅಂದರೆ ಹೆಂಗೆ ಅದು? ಸರ್, ಭ್ರಷ್ಟಾಚಾರ ಇಲ್ದಿರೋ ಒಂದು ಅದ್ಭುತವಾದ ಸಮಾಜ ಮಾಡ್ಬೇಕು ಸರ್. ಕರೆಕ್ಟು, ಲೆಟೆಸ್ಟ್ ಟಾಕ್. ಹೆಂಗೆ ಅದು, ಯಾವ ರೀತಿ ಮಾಡಬೇಕು? ಅದನ್ನು ನಮಗೆ ಬೇಕಾಗಿಲ್ವಾ? ಬೇಕೋ ಬೇಡವೋ? ಬೇಕಲ್ವಾ? ಆಕ್ಷನ್ ಪ್ಲಾನ್ ಬೇಕೇ ಬೇಕು. ಕೇಳಿ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಏನು ಬರಬೇಕಲ್ಲಿ? ಟ್ರಾನ್ಸ್ಪರೆನ್ಸಿ ಬರಬೇಕು, ಟೆಕ್ನಾಲಜಿ ಬರಬೇಕು, ಜನ ಇನ್ವಾಲ್ವ್ ಆಗಬೇಕು. ಇಮ್ಮಿಡಿಯೇಟ್ ಆಗಿ ಯಾವುದು ಒಂದು ಮನೆ ಕಟ್ಟಬೇಕಂದ್ರೂ ಕೂಡ ಒಂದು ಪ್ಲಾನ್ ಬೇಕು, ಕರೆಕ್ಟಾ? ಒಂದು ಪಾಯ ಹಾಕ್ಬೇಕು. ಇಮ್ಮಿಡಿಯೇಟ್ ನನ್ನ ಮನೆ ಬಂದ್ಬಿಡುತ್ತೆ ಅಂದರೆ ಆ ಥರ ಹೆಂಗೆ ಯೋಚನೆ ಮಾಡೋದು? ಏನು ಹೇಳಿ, ಈ ಒಂದು ವ್ಯವಸ್ಥೆ ಇದೆಯಲ್ಲ, ಒಂದು ಬಿಸ್ನೆಸ್ ರಾಜಕಾರಣ ಆಗಿದೆಯಲ್ಲ, ಎಲೆಕ್ಷನ್ ಟೈಮಲ್ಲಿ ಬರೋದು ಆಮೇಲೆ ಬರದೇ ಇರೋದು, ಆ ಥರದ್ದು ಏನೇನೋ ಹೇಳ್ತಾ ಇದ್ದೀರಲ್ಲ, ಆ ಬದಲಾವಣೆಗಳಾಗಬೇಕು ಅಂದರೆ, ನೀವು ಅಂದ್ಕೊಂಡ್ರೆ ಕರಪ್ಷನ್ ಇಲ್ದೇ ಇರೋಂಥ ಒಂದು ಸಿಸ್ಟಮ್ ಬರಬೇಕು ಅಂದರೆ ಈ ಬದಲಾವಣೆಗಳು ಆಗ್ಬೇಕು ತಾನೆ. ಆಗ್ಬೇಕೋ ಬೇಡವೋ? ಆಗ್ಬೇಕು, ಅದನ್ನೇ ಜನ ಬಯಸ್ತಾರೆ. ಒಂದು ಜನಾಂದೋಲನ ಆಗ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಹೌದು, ಪ್ರಜಾಕೀಯ ಜನಾಂದೋಲನ ಅದು. ನೀವು ಇನ್ವಾಲ್ವ್ ಆಗಬೇಕು, ನೀವು ಬರಬೇಕು. ನಾನು ಬರ್ತೀನಿ, ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ನಾನು 90% ಮಾಡೋಕ್ಕೆ ರೆಡಿ. ನಾನು ನಿಮ್ಮ ಕೆಲಸದವನಾಗ ಎಲ್ಲ ಕೆಲಸ ಮಾಡೋಕ್ಕೆ ರೆಡಿ. ನೀವು ಸಾಥ್ ಕೊಡ್ಬೇಕಷ್ಟೇ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅದು ಮೂವ್ಮೆಂಟ್ ಅಂತ ಅಂದ್ಕೊಳ್ಳಿ, ಜನಾಂದೋಲನ ಅಂದ್ಕೊಳ್ಳಿ, ಅವರ ಆಕ್ರೋಶ ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಟ್ರೆಂಡ್ ನಡೀತಾ ಇದೆ, ನಾವು ಅದಕ್ಕೆ ಜಾಯ್ನ್ ಆಗೋಣ ಅಂತ ಏನೋ ನಡೀತಾ ಇರ್ಬೋದು. ಇದನ್ನು ನೀವು ಹೇಗೆ ನೋಡ್ತೀರಾ? ನಿಮ್ಮ ಥರನೇ ನೋಡ್ತೀನಿ. ಏನೋ ಒಂದು ಟ್ರೆಂಡ್ ಆಗ್ತೀನಿ, ನಾನು ಜೊತೆ ಸೇರ್ಕೊಳ್ಳೋಣ ಅಂತ. ಅದು ಏನು ಅಂತಲೇ ಗೊತ್ತಿಲ್ಲ. ನಾನು ಸೇರ್ಕೊಳ್ಳೋಣ, ಎಲ್ಲ ಜೊತೆ ಸೇರ್ಕೊಳ್ಳೋಣ, ಎಷ್ಟು ಮಿಲಿಯನ್ ಫಾಲೋವರ್ ಇದೆ, ನಾನು ಜೊತೆ ಸೇರ್ಕೊಳ್ಳೋಣ ಅನ್ನೋದಲ್ಲ. ಸೊ ವೈಚಾರಿಕತೆ ಇಂಪಾರ್ಟೆಂಟ್, ಬೇಕೇ ಬೇಕು. ನೀವು 100 ಸತಿ ಯೋಚನೆ ಮಾಡಿ, ಯಾವ ರೀತಿ ಬೇಕಾದ್ರೆ ಯೋಚನೆ ಮಾಡಿ. ನೀವು ಇನ್ವಾಲ್ವ್ ಆಗದೆ, ವೋಟರ್ಸ್ ಇನ್ವಾಲ್ವ್ ಆಗದೆ ಬದಲಾವಣೆ ಸಾಧ್ಯ ಇಲ್ಲ.
ಪ್ರತಿಯೊಬ್ಬರು ನಾವು ಇನ್ವಾಲ್ವ್ ಆಗಬೇಕು. ನಾನು ಹೇಳಿದ್ದು ಫುಲ್ ಎಲ್ಲ ಕೆಲಸ ಕಾರ್ಯ ಬಿಟ್ಕೊಂಡು ಇನ್ವಾಲ್ವ್ ಆಗಿ ಅಂತ, ಅದನ್ನೂ ರಾಂಗಾಗಿ ತಿಳಿಸ್ತಾರೆ. ಎಲ್ಲ ನಾವು ಬಿಟ್ಕೊಂಡು ನಾವೇ ಎಲ್ಲ ನೋಡ್ಕೊಳಕ್ಕಾಗತ್ತಾ ಅಂತ, ಹಂಗಲ್ಲ ಅದು. ಯು ಶುಡ್ ಇನ್ವಾಲ್ವ್ ವಿತ್ ದಿಸ್. ಅಟ್ಲೀಸ್ಟ್ ಸೆಲೆಕ್ಷನ್ ಇನ್ವಾಲ್ವ್ ಆಗಬೇಕು, ಕಂಡೀಷನ್ ಹಾಕ್ಬೇಕು. ನೀವು ನಾಳೆ ಬರಲಿಲ್ಲ ಅಂದರೆ ಕೇಳುವಂಥ ಪರಿಸ್ಥಿತಿನ ಇಟ್ಕೊಬೇಕು ನೀವು. 2028ಕ್ಕೆ ಪ್ರಜಾಕೀಯ ಪಕ್ಷದಿಂದ ಈ ಒಂದು ಕರ್ನಾಟಕದ ಚುನಾವಣೆ ಅಸೆಂಬ್ಲಿಗೆ ಪೂರ್ಣ ಪ್ರಮಾಣದ 224 ಸೀಟ್ಗಳಿಗೂ ಕೂಡ ಸ್ಪರ್ಧಿಸ್ತಾರೆ. ಇಲ್ಲ, ನಾನು ಜನ ಅದಕ್ಕೆ ಹೇಳಿದ್ದು, ನಾನು ಕೊಟ್ಟಿದ್ದೀನಲ್ಲ, ನೋಡೋಣ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಅದಕ್ಕೆ ರೇಟಿಂಗ್ ಮಾಡ್ತಾರೆ. ನಾನು ನೋಡಬೇಕಲ್ಲ ಇವರೇ. ಈ ಮೂಲಕ ಕೇಳ್ಕೊತಿದ್ದೀನಿ, ಅತಿ ಹೆಚ್ಚು ಜನ ಭಾಗವಹಿಸಿ ಇದರಲ್ಲಿ, ನೀವೇ ರೇಟಿಂಗ್ ಕೊಡಿ, ಸೆಲೆಕ್ಟ್ ಮಾಡಿ ಕಳಿಸಿ. ನಾನು ನೋಡ್ತೀನಿ ಅವಾಗ, ಇಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಇಷ್ಟು ಜನ ಮಾಡ್ತಿದ್ದಾರೆ ಅಂದಾಗ ನನಗೂ ಒಂದು ಇದು ಬರುತ್ತೆ. ಅದರಲ್ಲಿ ಕೇವಲ ಇವ್ರು ಬಂದ್ರೆ ಅಭ್ಯರ್ಥಿಗಳು ಮಾತ್ರ ಬಂದ್ಬಿಟ್ರೆ, ಅಭ್ಯರ್ಥಿಗಳು ನಿಂತ್ಕೊಳ್ರಪ್ಪ ಹೋಗಿ ಅಂತೀನಿ ಅಷ್ಟೇ. ನೋಡಪ್ಪ ಇಷ್ಟು ಜನ ಸಪೋರ್ಟ್ ಇದೆ, ನಿಂತ್ಕೊಂತೀರ, ಡಿಸೈಡ್ ಮಾಡಿ ನೀವೇ. ನಿಮ್ಗೊಂದು 50,000 ಜನ ಸಪೋರ್ಟ್ ಮಾಡ್ತೀವಿ ಅಂದರೆ ನೀವು ನಿಂತ್ಕೊಳ್ಳೋದಕ್ಕೆ ವ್ಯಾಲ್ಯೂ ಇದೆ. ಇಲ್ಲಿ 200 ಜನ ನಿಮ್ಗೆ ಸಪೋರ್ಟ್ ಮಾಡ್ತೀರಿ, ಏನಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ, ಬೇಡ ಬಿಡಿ ಅಂತೀನಿ ಅಷ್ಟೇ. ಯಾವುದೋ ಒಂದು ಕ್ಷೇತ್ರದಲ್ಲಿ ಉಪೇಂದ್ರ ಅವ್ರು ನಿಂತ್ಕೋತಾರೆ, ಅದರಲ್ಲಿ ನನಗೆ ಎಷ್ಟು ಜನ ಬೆಂಬಲ ಕೊಡ್ತೀರಾ ಅಂತ ಹೇಳಿ ನಿಮ್ಗೆ ಚುನಾವಣೆ ಪೂರ್ವದಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಎಷ್ಟು ಜನ ಬೆಂಬಲ ಇದೆ. ನಾನು ಇದರಲ್ಲೇ ಗೊತ್ತಾಗುತ್ತಲ್ಲ. ಇಲ್ಲಿ ನಾನು ನಿಂತ್ಕೊಂತೀನಿ ರೀ, ಇದ್ರಲ್ಲಿ ನಾನು ಅಭ್ಯರ್ಥಿ ಆಗ್ತೀನಿ, ನೋಡೋಣ ಎಷ್ಟು ಜನ ಬೆಂಬಲ ಕೊಡ್ತಾರೆ ಅಂತ ಅಲ್ಲೇ ಗೊತ್ತಾಗತ್ತಲ್ಲ. ಒಂದು ಹಾಕಿ ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಗೊತ್ತಾಗುತ್ತೆ. ಮಾಡೋಣ, ಮಾಡ್ತೀನಿ. ಉಪೇಂದ್ರ ಅವ್ರು ಏನಾದ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ಇಡಿ ರೈಡ್ ಆಗುತ್ತೆ, ಅದಕ್ಕೆ ಹೆದರ್ಕೊಂಡು ಉಪೇಂದ್ರ ಅವರು ಇಲ್ಲಿ ತನಕ ಎಲೆಕ್ಷನ್ ನಿಲ್ತಾ ಇಲ್ಲ. ಓಕೆ, ನೋಡಿ ಅದೇ ಹೇಳಿದ್ದು, ನಿಂತ್ರೆ ಹಿಂಗೆ ಹೇಳ್ಬೋದು, ನಿಲ್ದೇ ಇದ್ರೆ ನಿಂತ್ರೆ ಇನ್ನೊಂದು ಹೇಳ್ಬೋದು. ಏನ್ ಹೇಳ್ತಾರೆ ನಿಂತ್ರೆ? ಅಲ್ಲ, ಹೇಳೋದಲ್ಲ, ಅವ್ರಿಗೆ ಸಪೋರ್ಟೇ ಇಲ್ಲ ರೀ, ಯಾರಿದ್ದಾರೆ ನಿಂತ್ಕೊಂತಿದ್ದಾರೆ, ಪ್ರಚಾರ ಇಲ್ಲ ರೀ, ಅವ್ರಿಗೆ ಯಾರು ಓಟ್ ಹಾಕ್ತಾರೆ, ಸಿನಿಮಾ ಮುಗಿದೋಯ್ತು ಅವ್ರಿಗೆ, ಅಲ್ಲೇನು ಕೆಲಸ ಇಲ್ಲ, ಇಲ್ಲಿ ಬಂದಿದ್ದಾರೆ ಅಂತ. ಸಿನಿಮಾನು ಮಾಡಿ ಇಲ್ಲೂ ನಿಂತ್ಕೊಂಡ್ರೆ 2 ದೋಣಿಲಿ ಕಾಲು ಹಾಕಿದ್ರೆ ಅಂತ ಹೇಳ್ಬೋದು. ಏನು ಮಾಡಿಲ್ಲ ರೇ, ಪೊಕ್ಕಲ್ರಿ, ಭಯ ಆಗೋಯ್ತು ಅವ್ರಿಗೆ, ಇಡಿ ರೈಡ್ ಆಗೋದು ಓಡೋದ್ರು ಅಂತ. ನಿಜದ ಸರ್ ಅದು, ಅಥವಾ ಅದಕ್ಕೆ ಹೆದರ್ಕೊಂಡು ನೀವು ಇಲ್ಲಿ ತನಕ ನಿಂತಿಲ್ವಾ? ಅಂದ್ರೆ ನೀವು ಹೆಂಗೆ ಅನ್ಕೊಂಡ್ರಂಗೆ ಕೇಳಿ. ನನಗೆ ಆ ಭಯ ಇದ್ದರೆ ನಾನು ಪಾರ್ಟಿನೇ ಮಾಡ್ತಿದ್ನಾ? ದೇವರು ಸಾಕಷ್ಟು ಜನಗಳು ಸಾಕಷ್ಟು ನನಗೆ ಕೊಟ್ಟಿದ್ದಾರೆ, ನನಗೆ ತೃಪ್ತಿ ಇರೋಷ್ಟು ಕೊಟ್ಟಿದ್ದಾರೆ, ಸಾಕು. ನನಗೆ ಅತಿ ಆಸೆಗಳು ಇಲ್ಲ. ಅದನ್ನು ಕೇಳ್ಬೋದಲ್ಲ, ಏನಕ್ಕೆ ಮಾಡಬೇಕಾಗಿತ್ತು ನಾನು ಅವಾಗ? ಇಡಿ ರೈಡ್ ಇವಾಗ ಆಗಲ್ವಾ, ಪಾರ್ಟಿ ಮಾಡಿದ್ದೀನಿ ಅಂತ? ಇದಿಷ್ಟು ಉಪೇಂದ್ರ ಅವರ ಮಾತಾಗಿತ್ತು. ಪರ್ಯಾಯ ರಾಜಕಾರಣದ ಬಗ್ಗೆ ಸಾಕಷ್ಟು ಹೊತ್ತು ಮಾತಾಡಿದ್ದಾರೆ. ಪರ್ಯಾಯ ರಾಜಕಾರಣದಕ್ಕಿಂತ ಹೇಗೆ ಪರ್ಯಾಯವಾಗಿ ಪ್ರಜಾಕೀಯ ಬರಬೇಕು ಅಂತಕ್ಕಂಥದ್ದು ಅವರ ನಿಲುವು. ಇಷ್ಟು ಹೊತ್ತು ನಮ್ಮ ಜೊತೆ ಇದು ಮಾತನಾಡಿದಂಥ ಉಪೇಂದ್ರ ಅವರಿಗೆ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು.